ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತು ಮೊದಲನೇದಾಗಿ ನನ್ನ ಒಡೆಯನು ರಕ್ಷಕನ ಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂತೆ ಯೇಸು ಕ್ರಿಸ್ತ ನಾಮದಲ್ಲಿ ಕೂಡಿರುವಂಥ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಂದಲ್ಲಿ ನಮ್ಮ ಬಲಗಿನ ಮೇಲೆ ಕಿತ್ತನೆ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಷ್ಟು ಜನ ಸಂತೋಷವಾಗಿದ್ರಿ ಈ ಒಂದು ಸಾಯಂಕಾಲದ ವೇಳೆಯಲ್ಲಿ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಜೋಶ್ ಚೆನ್ನಾಗಿದೆ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ಸಂತೋಷ ಕೊಡುವಂಥ ದೇವರು ಅತಿ ಸಂತೋಷ ಆಯ್ತಂತೆ. ಯಾರಿಗೆ? ಜ್ಞಾನಿಗಳಿಗೆ. ಯಾರನ್ನು ನೋಡಿ? ನಕ್ಷತ್ರ. ಮತ್ತೆ ನಕ್ಷತ್ರದಿಂದ ನಾವು ತಪ್ಪಿ ಹೋಗ್ತಿದ್ದೀವಿ. ನಾವು ನಮ್ಮ ಸ್ವಂತ ಆಲೋಚನೆ ಮಾಡಿಬಿಟ್ವಿ. ಯಾವಾಗ ನಕ್ಷತ್ರವನ್ನು ಕಂಡ್ರು ಅವರಿಗೆ ಅತೀ ಸಂತೋಷವಾಯಿತು. ದೂತನು ಹೇಳ್ತಾ ಇದ್ದಾನೆ, ಹೆದರಬೇಡ್ರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಾನು ನಿಮಗೆ ತಿಳಿಸುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ಕ್ರಿಸ್ಮಸ್ ಇದೇನ್ರಿ? ಸಂತೋಷ. ಯಾರಿಗೆ ಸಂತೋಷ? ಎಲ್ಲ ಮನುಷ್ಯರಿಗೆ ಭೂಮಿಯ ಮೇಲೆ ಇರ್ತಕ್ಕಂಥ ಎಲ್ಲ ಖಂಡಗಳಲ್ಲಿ ವಾಸ ಮಾಡುವಂಥ, ಎಲ್ಲ ದೇಶಗಳಲ್ಲಿ ವಾಸ ಮಾಡುವಂಥ, ಹಳ್ಳಿಗಳಲ್ಲಿ, ಕ್ಯಾಂಪುಗಳಲ್ಲಿ, ಸಿಟಿಗಳಲ್ಲಿ, ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ, ರಾಜ್ಯದಲ್ಲಿ, ದೇಶ ವಿದೇಶಗಳಲ್ಲೆಲ್ಲ ವಾಸಿಸುವಂಥ ಎಲ್ಲ ಮನುಷ್ಯರಿಗಿದೆ. ಎಂತಹ ಬರಿದು ಸಂತೋಷವನ್ನ, ರಕ್ಷಣೆಯನ್ನ, ವಿಮೋಚನೆಯನ್ನ, ಬಿಡುಗಡೆಯನ್ನ ಸೃಷ್ಟಿಕರ್ತನಾದಂಥ ದೇವರು ಒದಗಿಸಿಕೊಟ್ಟಿರ್ತಕ್ಕಂಥ ಒಂದು ಶುಭ ದಿನ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಒಂದು ದಿವಸ ಎಷ್ಟೋ ಜನರು ಏನ್ ಮಾಡಿದ್ರಂತ್ರಿ? ಆತನು ಭೂಮಿಗೆ ಇಳಿದು ಬರುವಂಥದ್ದನ್ನು ನಾನು ನೋಡಬೇಕು, ನೀನು ನೋಡಬೇಕು, ನನ್ನ ಕಾಲದಲ್ಲಿ ಬರ್ತಾನೆ, ನಿನ್ನ ಕಾಲದಲ್ಲಿ ಬರ್ತಾನೆ ಅಂತೇಳಿ ಅನೇಕ ಸಾರಿ ಅವರು ಆಲೋಚನೆ ಮಾಡಿದ್ರೆ, ದೇವರಾದರೂ ಅಂತ್ಯ ಕಾಲದಲ್ಲಿ ಆತನು ಏನ್ ಮಾಡಿದ್ನರಿ? ಆತನು ನಿರ್ಧಾರ ಮಾಡಿದಂಥ ಸಮಯದಲ್ಲಿ, ನಿರ್ಧಾರ ಮಾಡಿದಂಥ ಸ್ಥಳದಲ್ಲಿ, ನಿರ್ಧಾರ ಮಾಡಿದಂಥ ಕೆಲವೊಂದು ಸರ್ಟನ್ ಥಿಂಗ್ಸ್ಗಳು ಏನಿದ್ವು ಅವೆಲ್ಲವುಗಳ ಸಮೇತವಾಗಿ ಸಂಪೂರ್ಣವಾಗಿ ತನ್ನ ಒಂದು ಪ್ರವಾದನೆ ನೆರವೇರಿಸಲ್ಪಡುವುದಕ್ಕಾಗಿ ಆತನ ಮನುಷ್ಯನಾಗಿ ಮನುಷ್ಯರ ಮಧ್ಯದಲ್ಲಿ ಕನ್ಯೆ ಮರಿಯಳಲ್ಲಿ ಸ್ತ್ರೀ ಸಂತಾನವಾಗಿ ಧರ್ಮಶಾಸ್ತ್ರವನ್ನ ನೆರವೇರಿಸುವಂತ ಪುತ್ರನಾಗಿ ಎಲ್ಲಾ ಮನುಷ್ಯರಿಗೆ ಬಿಡುಗಡೆಯನ್ನು ಕೊಡುವಂತ ಕುಮಾರನಾಗಿ ಮಗುವಾಗಿ ಈ ಲೋಕಕ್ಕೆ ದೇವಾದಿ ದೇವರು ಏನ್ ಮಾಡಿದ್ನರಿ? ಹೊರಟು ಇಳಿದು ಬಂದ ಪ್ರಿಯರೇ. ಆತನು ಪರಲೋಕದಲ್ಲಿರುವಂತ ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಆತ ಹೊರಟು ಬಂದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆತನು ಇಲ್ಲಿಯೇ ಹುಟ್ಟಿ ಬಂದಂತ ಆತಲ್ಲ, ಆತನು ಹುಟ್ಟಿ ಬರೋದಕ್ಕಿಂತ ಮುಂಚಿತವಾಗಿ ಆತನು ಇದ್ದಂತ ಆತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಕ್ರಿಸ್ತನ ಜಯಂತಿ ಎಂಬುದಾಗಿ ಇದನ್ನ ಕರೆಯಲ್ಲ. ಯಾಕೆ ಹೇಳ್ರಿ? ಆತನು ಏನ್ ಮಾಡ್ತಾ ಇದ್ದಾನಂತೆ? 5ನೇ 2ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಮೀಕನ ಪ್ರವಾದನೆ ಗ್ರಂಥದಲ್ಲಿ ಏನ್ ಹೇಳುತ್ತೆ? ಆತನು ಅನಾದಿ ಕಾಲದಿಂದ ಆಗಾಗ ಭೂಮಿಯ ಮೇಲೆ ಬರ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ಆತನ ಬರೋಣವು ಅನಾದಿ ಕಾಲದಿಂದ ಆಗಾಗ ಉಂಟಾಗುತ್ತಾ ಇತ್ತು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅನೇಕರು ಈ ವಿಷಯ ಸಂಗತಿಗಳನ್ನ ತಿಳಿಸಲ್ಲ. ಕೆಲವೊಬ್ರು ಇನ್ನೂ ಕೂಡ ಕ್ರಿಸ್ತ ಜಯಂತಿ ಅಂತ ಕರೀತಾರೆ. ಅವರು ಯಾವ ಒಂದು ಇದರಲ್ಲಿ ಇದಾರೋ ಗೊತ್ತಿಲ್ಲ ನಮಗೆ. ಹಲ್ಲೆಲೂಯಾ. ಪ್ರೈಸ್. ಇದು ಕ್ರಿಸ್ಮಸ್ ಏನ್ರಿ? ಇದು ಕ್ರಿಸ್ತನ ಒಂದು ಆರಾಧನೆ. ದೇವರು ನರಮನುಷ್ಯನಾಗಿ ಇಳಿದು ಬಂದಿದ್ದಾನೆ. ಆತನನ್ನು ನಾವು ಆರಾಧಿಸುವವರಾಗಿ ಇರಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕ್ರಿಸ್ತನು ಮನುಷ್ಯರನ್ನ ಪಾಪದಿಂದ, ಶಾಪದಿಂದ, ಅವಮಾನದಿಂದ, ಮರಣದಿಂದ, ಯಾವ ಒಂದು ಮನುಷ್ಯನು ದೇವರ ಒಂದು ಸನ್ನಿಧಾನದಿಂದ ತಪ್ಪಿ ಹೋದವನಾಗಿ ಜೀವಿಸ್ತಾ ಇದ್ದನು, ಆ ದೇವರ ಸನ್ನಿಧಾನದಿಂದ ತಪ್ಪಿ ಹೋಗಿರ್ತಕ್ಕಂಥ ಮನುಷ್ಯನನ್ನ ಪುನಃ ಸ್ವರ್ಗ, ಪರಲೋಕವನ್ನ, ಬ್ರಹ್ಮನ ಪಾದ ಎಂಬುದಾಗಿ ಯಾವುದನ್ನ ಕರೀತಾರೋ ಅಲ್ಲಿಗೆ ಸೇರಿಸುವುದಕ್ಕಾಗಿ ದೇವರು ಇಳಿದು ಬಂದಿದ್ದಾನಲ್ವಾ, ಅದನ್ನು ನಾವು ಕ್ರಿಸ್ಮಸ್ ಎಂಬುದಾಗಿ ಕರಿತಾ ಇದೀವಲ್ವಾ, ಅದಕ್ಕೆ ನಮ್ಮ ಪ್ರತಿಕ್ರಿಯೆ ಎನ್ನುವಂಥದ್ದು ಏನಾಗಿದೆ? ಅನೇಕರು ನೆನೆಸ್ತಾರೆ, ಆತನು ಹುಟ್ಟಿ ಬಂದ್ರೆ ನನಗಾಗಿರುವಂಥದ್ದು ಏನು? ಎಲ್ಲರ ರೀತಿಯಲ್ಲಿ ಇರ್ತಕ್ಕಂಥ ಹುಟ್ಟು ಆತನ ಹುಟ್ಟು ಅಲ್ಲ. ಆತನ ಹುಟ್ಟು ಆದಿಕಾಂಡ 3ನೇ ಅಧ್ಯಾಯದಲ್ಲಿಯೇ ದೇವರು ಏನ್ ಮಾಡಿದಾನೆ? ತಿಳಿಸಿದಾನೆ. ಆದಿ ಕಾಲದಲ್ಲಿಯೇ ದೇವರು ತಾನು ನರ ಮನುಷ್ಯನಾಗಿ ಇಳಿದು ಬರುತ್ತೇನೆ ಎನ್ನುವಂಥ ಸತ್ಯ ಸಂಗತಿಯನ್ನ ತಿಳಿಸಿದ್ದಾನೆ. ಹಾಗಾಗಿ ಪ್ರವಾದಿಗಳ ಬಾಯಿಯ ಮೂಲಕವಾಗಿ ಆತನು ಯಾವೊಂದು ಕಾಲದಲ್ಲಿ ಹುಡ್ತಾನೋ, ಯಾವ ರೀತಿಯಾಗಿ ಹುಡ್ತಾನೋ, ಯಾವೊಂದು ಸಂದರ್ಭದಲ್ಲಿ ಹುಡ್ತಾನೋ, ಯಾವ ದೇಶದಲ್ಲಿ ಹುಡ್ತಾನೋ, ಯಾವ ಭಾಷೆಗಳನ್ನು ಮಾತಾಡುವಂಥ ಜನಾಂಗಗಳ ಮಧ್ಯದಲ್ಲಿ ಆತನು ಹುಟ್ಟುತ್ತಾನೋ, ಆತನು ಹುಟ್ಟಿರುವಂಥ ಸಮಯದಲ್ಲಿ ಯಾವ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಾ ಇರ್ತೋ ಅದೆಲ್ಲವನ್ನ ಸಾವಿರಾರು ವರ್ಷಗಳಿಗಿಂತ ಹಿಂದೆಯೇ ದೇವರು ಏನ್ ಮಾಡಿದನ್ರಿ? ತನ್ನ ಸತ್ಯವೇದದಲ್ಲಿ
ಲಿಖಿತಪಡಿಸಿದಾನೆ ಪ್ರಿಯರೇ. ಅದಕ್ಕಾಗಿ ದೇವರು ಈ ಲೋಕಕ್ಕೆ ಬರಬೇಕಾದ್ರೆ ಆತನು ಮುಂದೆ ಯಾವುದನ್ನು ಹೇಳಿದನು ಅದೇ ರೀತಿಯಾಗಿ ಆತನು ಈ ಲೋಕಕ್ಕೆ ಅಂತ್ಯಕಾಲದಲ್ಲಿ ಏನು ಮಾಡಿದರಿ, ಮನುಷ್ಯನಾಗಿ ಆತನು ಏನು ಮಾಡಿದರಿ, ಇಳಿದು ಹೊರಟು ಬಂದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ಎಲ್ಲರಂತೆ ಅಲ್ಲ ಆತ, ಹಲ್ಲೆಲೂಯಾ, ಆತನು ಪ್ರತ್ಯೇಕವಾದ ಆತನು, ಆತನು ಸರ್ವೋನ್ನತನಾದಂಥ ದೇವರು, ಪರಮೋನ್ನತನಾದಂಥ ದೇವರು. ಆತನಿಗೆ ಹೆಚ್ಚಾಗಿ ಯಾರು ಇಲ್ಲ, ಆತನನ್ನು ಯಾರಿಗೂ ಕೂಡ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯರು ಮಾಡಿಕೊಂಡಿರುವಂಥವುಗಳು ಸಾವಿರಾರು ಲೋಕದಲ್ಲಿ ನಾವು ಕಾಣ್ತೀವಿ. ಅದಕ್ಕೆ ಮನುಷ್ಯರು ಮಾಡ್ಕೊಂತ ಹೋಗಿ ಎಷ್ಟಾಗಿದ್ದಾರೆ, ಲೆಕ್ಕ ಇರಲಾರ್ದಷ್ಟು ದೇವರುಗಳನ್ನು ಮನುಷ್ಯನು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆತನಿಗೆ ಎಲ್ಲಿ ಶಕ್ತಿ ಕಾಣುತ್ತೋ ಅದನ್ನೇ ದೇವರೆಂಬುದಾಗಿ ಆತನು ನಂಬುತ್ತಾನೆ. ಮನುಷ್ಯನ ಪಾರ್ಟ್ಸ್ಗಳನ್ನು ಬಿಟ್ಟಿಲ್ಲ, ಮನುಷ್ಯರ ಪಾರ್ಟ್ಸ್ಗಳನ್ನು ಕೂಡ ಕೆಲವೊಬ್ಬರು ದೇವರು ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಮರ ಗಾಳಿ ಕೊಡುತ್ತೆ, ಮರನು ದೇವರೇ. ಗಾಳಿ ನಮಗೆ ಬದುಕಿಸುತ್ತೆ, ಗಾಳಿನೂ ದೇವರೇ. ಸೂರ್ಯನಿಂದ ಬೆಳಕನ್ನು ಹೊಂದಿಕೊಳ್ತೀವಿ, ಸೂರ್ಯನು ದೇವರೇ. ಅಯ್ಯೋ, ಕಲ್ಲುಗಳು ಇರಲಾರ್ದೆ ಹೋದ್ರೆ ಹೆಂಗಂತೇಳಿ ಆ ನಿರ್ಜೀವ ವಸ್ತು ಕಲ್ಲನ್ನು ಕೂಡ ದೇವರ ಸ್ಥಾನಕ್ಕೆ ಮನುಷ್ಯನ ಏನು ಮಾಡ್ತಾ ಇದ್ದಾನೆ, ಶಕ್ತಿ ಕೊಡುವಂಥವುಗಳೆಲ್ಲವನ್ನ, ನೀರನ್ನೂ ದೇವರಂತಾನೆ, ಕಣ್ಣಿಗೆ ಕಾಣುವಂಥದ್ದೆಲ್ಲವನ್ನ ದೇವರ ಸ್ಥಾನದಲ್ಲಿ ಕೊಟ್ಟು ಬಿಟ್ಟಿದ್ದಾನೆ. ಆದರೆ ಅವನಿಗೆ ಗೊತ್ತಾಗ್ತಾ ಇಲ್ಲ, ಅದರ ಹಿಂದುಗಡೆ ಒಬ್ಬ ಆತನಿದ್ದಾನೆ, ಆತನೇ ಅವೆಲ್ಲವುಗಳ ಸೃಷ್ಟಿಕರ್ತನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲ ನೋಡ್ತಾ ಇದ್ದೆ ಪ್ರಿಯರೇ, ಇವತ್ತಿನ ದಿವಸ ಕ್ರಿಸ್ತನು ಜನಿಸಿ ಬಂದಿರುವಂಥದ್ದು ನಿಜವಾಗಿರುವಾಗ ಆತನಿಗೆ ನಮ್ಮ ಪ್ರತಿಕ್ರಿಯೆ ಎನ್ನುವಂಥದ್ದು ಏನಾಗಿದೆ? ಆತನು ಆ ಒಂದು ಸಂದರ್ಭದಲ್ಲಿ ಜನಿಸಿ ಬರುವಂಥ ಸಮಯದಲ್ಲಿ ಅನೇಕರು ತ್ಯಾಗವನ್ನು ಮಾಡಿದಂಥ ತ್ಯಾಗ ಮೂರ್ತಿಗಳನ್ನು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಒಬ್ಬ ದೇವರು ನರಮನುಷ್ಯನಾಗಿ ಇಳಿದು ಬರಬೇಕಾದ್ರೆ ಆತನು ಹಾಗೆ ಬರುವುದಿಲ್ಲ. ಆತನು ಯಾವುದನ್ನು ಹೇಳಿದನು ಆ ಒಂದು ಸಮಯದಲ್ಲಿ, ಆ ಒಂದು ಕಾಲದಲ್ಲಿ, ಆ ಒಂದು ವೇಳೆಯಲ್ಲಿ, ಆ ಒಂದು ಸ್ಥಿತಿಯಲ್ಲಿ ಆತನು ಬರಬೇಕಾಗಿತ್ತಲ್ವಾ. ಆ ಸಮಯದಲ್ಲಿ ಒಬ್ಬ ತಾಯಿಯನ್ನ ದೇವರು, ಕನ್ನಿಕೆಯನ್ನ ದೇವ್ರು ಏನ್ ಮಾಡ್ತಾ ಇದ್ದಾನೆ, ಆಯ್ಕೆ ಮಾಡಿಕೊಳ್ತಾ ಇದ್ದಾನೆ ಪ್ರಿಯರೇ. ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಹಂಗೆ ಮಾಡಲಿಲ್ಲ, ತನ್ನ ದೂತನನ್ನ ಕಳುಹಿಸಿ, ಗಬ್ರಿಯೇಲನೆನ್ನುವಂಥ ದೂತನು ಆ ತಾಯಿಯ ಬಳಿಗೆ ಬಂದು ಮಾತಾಡಿದಾಗ ನಾವು ನೋಡ್ತಾ ಇದ್ದೇವೆ, ಆ ತಾಯಿ ಹೇಳ್ತಾಳೆ ಏನಂತೇಳಿ, ನಾನು ದೇವರ ದಾಸಿ, ದೇವರ ಚಿತ್ತದಂತೆ ನನಗೆ ಆಗಲಿ ಎಂಬುದಾಗಿ. ದೇವರು ನಿನ್ನ ಸಂಗಡ ಇದ್ದಾನೆ, ಅಯ್ಯೋ ಇದೆಂತ ಆಶೀರ್ವಾದ ಎಂಬುದಾಗಿ. ಮರಿಯಳು ಆಕೆ ಎದುರುತ್ತಾಳೆ, ಭಯ ಪಡ್ತಾಳೆ, ಅಯ್ಯೋ ನಾನು ಮನುಷ್ಯನನ್ನ ಹರಿಯಳ್ದವಳಲ್ಲವಲ್ಲ ಎಂಬುದಾಗಿ. ಹಲ್ಲೆಲೂಯಾ. ನಿಶ್ಚಿತಾರ್ಥ ಈಗ ತಾನೇ ಆಗಿದೆ ಎಂಬುದಾಗಿ ಆಕೆ ನೆನೆಸಿದಾಗ ಆಗ ಸಮಯದಲ್ಲಿ ದೂತನು ಹೇಳ್ತಾ ಇದ್ದಾನೆ, ಹೆದರಬೇಡ, ಧೈರ್ಯವಾಗಿಡು, ನಿನಗೆ ದೇವರ ದಯೆ ದೊರಕಿತು ಎಂಬುದಾಗಿ. ಹಲ್ಲೆಲೂಯಾ. ಅಂತಹ ಮಾತನ್ನು ಹೇಳಿದಾಗ ಆಕೆ ಸಂಪೂರ್ಣವಾಗಿ ತನ್ನನ್ನು ತಾನು ದೇವರಿಗೆ ಒಪ್ಪಿಸಿಕೊಡ್ತಾ ಇದ್ದಾಳೆ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದ ಪ್ರೇಯರ್, ಅಲ್ಲಿರ್ತಕ್ಕಂಥ ಅನೇಕ ಕನ್ಯೆಯರಿದ್ದಾರೆ, ಆದರೆ ಮರಿಯಳ ಒಂದು ಭಯ ಭಕ್ತಿಯ ಜೀವಿತ ಅವರೆಲ್ಲರಿಗಿಂತ ವ್ಯತ್ಯಾಸವಾಗಿತ್ತು. ಹಲ್ಲೆಲೂಯಾ. ದಾವೀದನ ಲೈನೇಜಲ್ಲಿ ಬರುವಂತ ಒಬ್ಬ ತಾಯಿಯಾಗಿ ಒಳ್ಳೆಯ ದೇವರನ್ನು ಸ್ತುತಿಸುವಂತ, ಆರಾಧಿಸುವಂತ ಕನ್ಯೆಯಾಗಿ ಆಕೆ ಇದ್ದಳು. ಆಕೆಗೆ ಆ ಮಾತನ್ನು ಹೇಳಿದಾಗ ಆಕೆ ಸಂಪೂರ್ಣವಾಗಿ ಒಂದೇ ಮಾತನ್ನು ಹೇಳ್ತಾರೆ ಇದ್ದಾಳೆ, ಏನಂತೇಳಿ, ನಾನು ಕರ್ತನ ದಾಸಿ, ಆತನು ತನ್ನ ಚಿತ್ತವನ್ನೆಲ್ಲ ನನ್ನ ಜೀವಿತದಲ್ಲಿ ನೆರವೇರಿಸಲಿ ಎಂಬುದಾಗಿ, ನಾನು ಸಿದ್ಧವಾಗಿದ್ದೇನೆ ಎಂಬುದಾಗಿ. ಏನು ಅರಿಯದ ಒಂದು ವಯಸ್ಸು, ಅಂತಹ ವಯಸ್ಸಿನಲ್ಲಿ ಆಕೆ ದೇವರ ಮಾತನ್ನ ಏನ್ ಮಾಡ್ತಾ ಇಲ್ಲ ರೀ, ಧಿಕ್ಕರಿಸ್ತಾ ಇಲ್ಲ, ದೇವರ ಮಾತಿಗೆ ಅವಿಧೇಯತೆಯನ್ನ ತೋರಿಸ್ತಾ ಇಲ್ಲ. ಆಕೆಗೆ ನೇಮಕವಾಗಿರ್ತಕ್ಕಂಥ ಪುರುಷನು, ನಿಶ್ಚಿತಾರ್ಥವಾಗಿರ್ತಕ್ಕಂಥ ಪುರುಷನಾದಂಥ ಯೋಸೇಫನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅಯ್ಯೋ, ದೇವರು ಪವಿತ್ರಾತ್ಮನ ಮೂಲಕವಾಗಿ ಆಕೆ ಗರ್ಭಧರಿಸಲ್ಪಟ್ಟಂಥ ಸಮಯದಲ್ಲಿ ಈತನಿಗೆ ಅನುಮಾನ ಬರ್ತಾ ಇದೆ, ಅಯ್ಯೋ ಇದೆಂಥ ಕಾರ್ಯ ಆಗೋಯ್ತು, ನಾನು ಮದುವೆ ಮಾಡಿಕೊಳ್ಳಬೇಕೆಂಬುದಾಗಿ ನೇಮಕ ಮಾಡಿಕೊಂಡಿರ್ತಕ್ಕಂಥ ಮರಿಯಳು ಗರ್ಭಿಣಿಯಾಗಿದ್ದಾಳಲ್ವಾ, ನಾನು ಕೂಡೋದಕ್ಕಿಂತ ಮುಂಚಿತವಾಗಿ, ಮದುವೆ ಕಾರ್ಯ ಆಗೋದಕ್ಕಿಂತ ಮುಂಚಿತವಾಗಿ ಎಂಬುದಾಗಿ ಹೇಳಿದಾಗ ನಾವು ನೋಡ್ತಾ ಇದ್ದೇವೆ, ದೂತನು ಬಂದು ಕನಸಿನಲ್ಲಿ ಯಾರಿಗೆ ಹೇಳ್ತಾ ಇದ್ದಾನ್ರಿ, ಯೋಸೇಫನಿಗೆ ಹೇಳ್ತಾ ಇದ್ದಾನೆ ಪ್ರೇರ್. ಏನಂತ ಹೇಳ್ತಾ ಇದ್ದಾನೆ, ಇದು ದೇವರಿಂದ ಆಗಿರುವಂತ ಕಾರ್ಯ, ದೇವರಿಗೆ ಎಲ್ಲವೂ ಸಾಧ್ಯ. ನೋಡ್ರಿ, ಅಬ್ರಾಮ ಸಾರಳ ಜೀವಿತವನ್ನು ನಾವು ನೋಡುವಾಗ 90 ವರ್ಷದ ಸಾರಳು ಮತ್ತು 100 ವರ್ಷದ ಅಬ್ರಹಾಮ, ಅಂಥವರಿಗೆ ಮಕ್ಕಳಾಗಕ್ಕೆ ಸಾಧ್ಯನಾ? ಆದರೆ ದೇವರು ಹೇಳ್ತಾನೆ ಏನಂತೇಳಿ, ನನಗೆ ಯೆಹೋವನಾದಂಥ ನನಗೆ ಅಸಾಧ್ಯವಾದದ್ದು ಉಂಟು. ಹಲ್ಲೆಲೂಯಾ.
ಪ್ರೈಸ್ ಲಾರ್ಡ್. ಏನ್ರಿ, ಯೆಹೋವನಾದಂತ ನನಗೆ, ಸೃಷ್ಟಿಕರ್ತನಾದಂತ ದೇವರಾದಂತ ನನಗೆ ಅಸಾಧ್ಯವಾದಂಥದ್ದು ಇದೇನಾ ಎಂಬುದಾಗಿ ಆತನ ಏನ್ ಮಾಡ್ತಾ ಇದ್ದಾನೆ ಹೇಳಿ, ಅಂತಹ ವಯಸ್ಸಿನಲ್ಲಿರ್ತಕ್ಕಂಥ ಆಕೆಗೆ ಏನ್ ಮಾಡಿದ್ನರಿ, ಗರ್ಭಫಲ ಇಸ್ಸಾಕನನ್ನ ಏನ್ ಮಾಡಿದ್ನರಿ, ಒದಗಿಸಿಕೊಟ್ಟ ಪ್ರೇರ. ಅದೇ ಕನ್ಯೆಯು ಕೂಡ ಗರ್ಭಿಣಿ ಆಗುವಂತೆ ದೇವರು ಅದ್ಭುತವನ್ನ ಮಾಡಿದ, ಅತಿಶಯ ಕಾರ್ಯವನ್ನ ಜರುಗಿಸಿದ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ವಿ, ಈ ದಂಪತಿಗಳು ಮರಿಯ ಯೋಸೇಫರು ಸಂಪೂರ್ಣವಾಗಿ ದೇವರಿಗೆ ವಿಧೇಯತೆಯನ್ನು ತೋರಿಸಿ ತಮಗೆ ಮುಂದೆ ಅನೇಕ ಅವಮಾನಗಳು ಆಗಲಿಕ್ಕೆ ಇದ್ದಾಗಲೂ ಕೂಡ, ಸಮಾಜದಿಂದ ಬಹಿಷ್ಕಾರ ಆಗುವಂತ ಕಾರ್ಯಗಳು ಆಗಲಿಕ್ಕೆ ಇದ್ದಾಗಲೂ ಕೂಡ, ಮುಂದೆ ಆಗಬಹುದಾದಂತ ಎಲ್ಲ ಅವಮಾನಗಳನ್ನ, ಎಲ್ಲ ಭಯಂಕರವಾದಂಥ ಪರಿಸ್ಥಿತಿಗಳನ್ನ ಅವರು ಸಂಪೂರ್ಣವಾಗಿ ಸಹಿಸಿಕೊಂಡು ವಹಿಸಿಕೊಂಡು ದೇವರ ಚಿತ್ತಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ, ಒಳಗಾಗಿ ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವ್ರು ನಮ್ಮಿದಾಗ ಹೊಸದಾದ ಸಮಯದಲ್ಲಿ ಭಾಳ ಚೆನ್ನಾಗಿ ಗುರು ಜೋಶ್ ಇರುತ್ತೆ. ದೇವ್ರು ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಿದಾಗ ಬರ್ತಾ ಕೆಲವೊಂದು ಸಂದರ್ಭದಲ್ಲಿ ಕಷ್ಟಗಳು ಬಂದಾಗ ಜನರು ಏನು ಮಾಡ್ಬಿಡ್ತಾರೆ, ಏನು ಮಾಡ್ತಾರೆ, ಯಾ ದೇವ್ರಪ್ಪ ಎಷ್ಟು ಮಾಡಿದೀವಪ್ಪ, ಎಷ್ಟು ಏನು ಮಾಡಿರಲ್ಲ ಅವರು ಏನಂತಾರೆ, ಎಷ್ಟು ಮಾಡಿದೀವಪ್ಪ, ಎಷ್ಟು ನಡ್ಕೊಂಡಿವಪ್ಪ. ಹಲ್ಲೆಲೂಯಾ. ಪ್ರೈಸ್. ಅವ್ರು ಹೇಳ್ತಾರೆ, ಸಂಡೇ ಮಾತ್ರ ಪ್ರಾರ್ಥನೆ ಬಂದಿರುತ್ತೆ, ಉಳಿದ ದಿವಸ ಆ ಕಡೆ ಈ ಕಡೆ ಸೋಮವಾರದಿಂದ ಹಿಡಿದು ಶನಿವಾರ ತನ ಎಲ್ಲ ಕಡೆ ಓಡಾಡಿರ್ತಾರೆ. ಅದನ್ನು ಹೇಳಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನ್ರಿ, ಅದನ್ನು ಹೇಳಲ್ಲ. ಆ ರೀತಿಯಾಗಿ ನಡೆದಿರ್ತಕ್ಕಂಥ ವಿಷಯಗಳನ್ನು ಹೇಳಲ್ಲ. ಇಲ್ಲ ರೀ, ಇತ್ಗೆ ನಡ್ಕೊಂಡಿವ್ರಿ, ಹಿಂಗೆ ಮಾಡಿದಿರಿ, ಆದರೆ ದೇವ್ರು ನಮ್ಗೆ ಏನು ಕಾರ್ಯ ಮಾಡಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ತುಂಬಿದು ಕೂಡ ಒಂದು ಸಣ್ಣ ಚಿಕ್ಕ ಹೋಲ್ ಸಾಕು, ಅದಕ್ಕೆ ಏನಾಗ್ಲಿಕ್ಕೆ ರೀ, ನೀರೆಲ್ಲ ಸೋರಿ ಸಂಪೂರ್ಣವಾಗಿ ಹಾಳಾಗಕ್ಕೆ. ಹಲ್ಲೆಲೂಯಾ. ಅದಕ್ಕಾಗಿ ನೀವು ದೇವರಿಗೆ ಪರಿಪೂರ್ಣವಾಗಿ, ದೇವರೇ ನಿನ್ನ ಚಿತ್ತ, ನಿನ್ನನ್ನು ನಂಬಿದ್ದೇನೆ, ಉಸಿರು ಇರೋವರೆಗೂ ಕೂಡ ನಿನ್ನನ್ನೇ ಆರಾಧಿಸ್ತೇನೆ, ನೀನು ಏನು ಮಾಡಿದರೂ ಕೂಡ ನನಗೆ ಸಂತೋಷ ಎಂಬುದಾಗಿ ಆತನಿಗೆ ನಿನ್ನ ಜೀವಿತವನ್ನು ಒಪ್ಪಿಸಿಕೊಡುವಾಗ ನಿನ್ನನ್ನು ದೇವರು ಖಂಡಿತವಾಗಿ ಕೆಳಮಟ್ಟದಲ್ಲಿ ಇಡೋದಿಲ್ಲ, ಆತನು ಉನ್ನತವಾದಂಥ ಸ್ಥಾನದಲ್ಲಿ ನಿನ್ನನ್ನು ಇರಿಸ್ತಾನೆ. ಪ್ರಿಯರಿ, ನಾವು ನೋಡ್ತಾ ಇದ್ದೇವೆ, ಮರಿಯಳು ಯೋಸೇಫರು ಸಂಪೂರ್ಣವಾಗಿ ದೇವರ ಒಂದು ಯೋಜನೆಗೆ ಅವರು ಒಪ್ಪಿಕೊಂಡ್ರು. ಅವರು ದೇವರಿಗೆ ಸಂಪೂರ್ಣವಾಗಿ ನಾವು ನಿನ್ನನ್ನೇ ನಂಬಿ ಆರಾಧಿಸ್ತೀವಿ ಎಂಬುದಾಗಿ ಪ್ರತಿಕ್ರಿಯೆ, ಒಳ್ಳೆಯ ಪ್ರತಿಕ್ರಿಯೆಯನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಪ್ರಿಯರೇ, ವಿಧೇಯತೆಯನ್ನು ಅವರು ಸಂಪೂರ್ಣವಾಗಿ ಯಾರಿಗೆ ತೋರಿಸ್ತಾ ಇದ್ದಾರೆ, ದೇವರ ಮಾತಿಗೆ ತೋರಿಸ್ತಾ ಇದ್ದಾರೆ. ಪ್ರಿಯರೇ, ಸಮಯ ತುಂಬ ಆಗಿದೆ, ಅದಕ್ಕಾಗಿ ನಾನು ಬೇಗ ಕ್ವಿಕ್ಕಾಗಿ ಮುಗಿಸ್ತೀನಿ. ಎರಡನೇದಾಗಿ ನಾವು ನೋಡುವಾಗ ಲೂಕನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ 9ರಿಂದ 20 ವಚನಗಳು, ಮತ್ತೇನು ಬರೆದ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 12 ವಚನಗಳು ನಾವು ನೋಡುವಾಗ ಅಲ್ಲಿ ಇನ್ನೊಬ್ಬರು ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಇವರು ಒಳ್ಳೆ ರೀತಿಯಲ್ಲಿ ದೇವರ ಚಿತ್ತಕ್ಕೆ ಒಳಗಾದ್ರೆ, ಯೇಸು ಕ್ರಿಸ್ತನು ಜನನ ಆದಾಗ, ಆತನು ಲೋಕಕ್ಕೆ ಹುಟ್ಟಿ ಬಂದಂಥ ಸಮಯದಲ್ಲಿ, ಶಿಶುವಾದಾಗ, ಆಗ ತಾನೇ ಡೆಲಿವರಿ ಎನ್ನುವಂಥದ್ದು, ಹೆರಿಗೆ ಎನ್ನುವಂಥ ಆದಂಥ ಸಮಯದಲ್ಲಿ, ಆಗ ಆಕಾಶದಲ್ಲಿ ಒಂದು ನಕ್ಷತ್ರ ಹುಟ್ಟುತ್ತಾ ಇದೆ ಅಂತೆ. ಹಲ್ಲೆಲೂಯಾ. ಏನು ಹುಟ್ಟುತ್ತಾ ಇದ್ರಿ? ನಕ್ಷತ್ರ. ಆ ನಕ್ಷತ್ರವನ್ನ ನೋಡಿ ಕೆಲವು ಜನರು ಅನ್ವೇಷಣೆ ಮಾಡ್ತಾ ಇದ್ದಾರೆ. ಅದು ಯಾಕೆ ಆ ನಕ್ಷತ್ರ ಬಂತು ಎಂಬುದಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ತಮ್ಮ ಪುಸ್ತಕದಲ್ಲಿ ಅದರ ಕುರಿತಾಗಿ ಏನಾದರೂ ಹೇಳಲ್ಪಟ್ಟಿದೆ ಎಂಬುದಾಗಿ ತಮ್ಮ ಗ್ರಂಥಗಳನ್ನು ತಿರುವಿ ಹಾಕ್ತಾ ಇದ್ದಾರೆ. ಇಲ್ಲಿಯವರೆಗೆ ಕಾಣದ ನಕ್ಷತ್ರ, ಇಲ್ಲಿಯವರೆಗೆ ಇರದ ನಕ್ಷತ್ರ ಈಗ ಯಾಕೆ ಬಂತು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 2ನೇ ಅಧ್ಯಾಯ ಮೊದಲು 2 ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಮೂಡಣ ದೇಶದ ಪಂಡಿತರು ಜೋಯಿಸರು ಏನ್ ಮಾಡಿದ್ರಂತ್ರಿ, ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ನಕ್ಷತ್ರವನ್ನ ಕಂಡು ಹುಟ್ಟಿರುವಂತಹ ಆತನನ್ನ ಆರಾಧನೆ ಮಾಡುವುದಕ್ಕೆ ಅವರು ಹೊರಟು ಬಂದರು. ಪ್ರಿಯರೇ, ಹಲ್ಲೆಲೂಯಾ. ನಾವು ಸುಮ್ಮನೆ ಸಿಂಪಲ್ ಆಗಿ ನಾವು ಹೇಳ್ಕೊಳ್ಬೇಕಾದ್ರೆ, ಆ ನಕ್ಷತ್ರದಲ್ಲಿ ಆತ ಒಬ್ಬ ಆತನೇ ಹುಟ್ಟುತ್ತಾನೆ ಅಂತೇಳಿ. ಹಲ್ಲೆಲೂಯಾ. ಅವರು ಜ್ಯೋತಿಷ್ಯ ಶಾಸ್ತ್ರವನ್ನ ಬಲ್ಲಂತ ಪಂಡಿತರು ಆ ನಕ್ಷತ್ರದಲ್ಲಿ ಆತನನ್ನು ಬಿಟ್ಟು ಬೇರೆ ಯಾರು ಕೂಡ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಆ ನಕ್ಷತ್ರವಾಗಿ ಜನಿಸಿ ಬಂದಿರತಕ್ಕಂಥ ಆ ದೇವರು ಎಂತಹ ದೇವರಂತೆ, ಅನೇಕರಿಗೆ ಬೆಳಕು ಕೊಡುವುದಕ್ಕಾಗಿ ಆತನು ಹೊರಟು ಬಂದಿದ್ದಾನೆ. ಮತ್ತೆ ನಾವು ನೋಡ್ತಾ ಇದ್ದೇವೆ, ಆತನ ಆಯುಷ್ ಎಂತ ಆಯುಷ್ ರೀ, ಸ್ಥಿರವಾದಂತ, ಅಂತ್ಯವೇ ಇಲ್ಲದಂತ ಆಯುಷ್ ಆತನ ಆಯುಷ್. ಅದಕ್ಕಾಗಿ ನಕ್ಷತ್ರ ಪ್ರಾಯನೊಬ್ಬನು ಯಾಕೋಬ ವಂಶದವರಲ್ಲಿ ಉದಯಿಸಿದ್ದಾನೆ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಅದನ್ನ ತಿಳಿದಿರ್ತಕ್ಕಂಥ ಆ ಮೂಡಣ ದೇಶದ ಪಂಡಿತರು ನಕ್ಷತ್ರದ ಕುರಿತಾಗಿ ಅಧ್ಯಯನ ಮಾಡಿದಾಗ ಅವರಿಗೆ ರಕ್ಷಕನು ದೇವರು ಈ ಲೋಕದಲ್ಲಿ ಅವತರಿಸಿ ಬಂದಾಗ ಮಾತ್ರ ಈ ನಕ್ಷತ್ರ ಹುಟ್ಟುತ್ತೆ ಎಂಬುದಾಗಿ ತಿಳಿದುಕೊಂಡು 1500 ಮೈಲುಗಳಷ್ಟು ದೂರದಿಂದ ಆ ದೇವರನ್ನ ಕೂಸಾಗಿ ಶಿಶುವಾಗಿ ಬಂದಿರತಕ್ಕಂಥ ದೇವರನ್ನ ಹುಡುಕಿಕೊಂಡು ಏನ್ ಮಾಡ್ತಾ ಇದ್ದಾರೆ, ಅವರು ಬರ್ತಾ ಇದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ. ಅವರಿಗೆ ಸತ್ಯ ಗೊತ್ತಾದಾಗ
ಸುಮ್ಮನೆ ಇರಲಿಲ್ಲ. ಅವರು ದೇವರು ಈ ಲೋಕಕ್ಕೆ ಇಳಿದು ಬರ್ತಾ ಇದ್ದಾನೆ, ಆತನನ್ನು ಕಾಣುವಂತ ಸೌಭಾಗ್ಯ ನಮಗಿದೆ ಎಂಬುದಾಗಿ ತಿಳಿದುಕೊಂಡು ಅವರು ಏನ್ ಮಾಡ್ತಾ ಇದ್ದಾರೆ, ತಂಡೋಪತಂಡವಾಗಿ ಆ ಮಗುವನ್ನ ನೋಡಲಿಕ್ಕೆ ಏನ್ ಮಾಡ್ತಾ ಇದ್ದಾರೆ, ತೆರಳುತ್ತಾ ಇದ್ದಾರೆ. ಎಷ್ಟು ದೊಡ್ಡದಾಗಿರ್ತಕ್ಕಂಥ ಆಶೀರ್ವಾದ. ಅಯ್ಯೋ ಹುಟ್ಟಿದ್ದ ಅಂದ್ಬಿಡು, ಆಗಿದ್ರೆ ಆಗಿದ್ದ ಅಂತ ಬಿಡು, ನಾವ್ಯಾಕೆ ಹೋಗ್ಬೇಕು ಅಲ್ಲಿಯವರೆಗೆ, ನಾವೇ ಜ್ಞಾನಿಗಳು, ನಮಗೆ ಐಶ್ವರ್ಯ ಇದೆ, ಅಂತಸ್ತಿದೆ, ನಾವು ಒಳ್ಳೆ ಕುಲದಲ್ಲಿ ಹುಟ್ಟಿದಂಥವರಾಗಿದೆ, ರಾಜನ ಕೆಳಗಡೆ ಇರ್ತಕ್ಕಂಥ ರಾಜರುಗಳೋಪಾದಿಯಲ್ಲಿ ಇರುವಂಥವರು ನಾವಾಗಿದ್ದೇವೆ. 60 2-3 ವಚನಗಳು ಏಷ್ಯಾನ ಪ್ರವಾದನ ಗ್ರಂಥದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಅಷ್ಟು ಆಗಿರ್ತಕ್ಕಂಥ ರಾಜರುಗಳ ಸ್ಥಾನದಲ್ಲಿ ಇರ್ತಕ್ಕಂಥ ನಾವು ಯಾಕೆ ಹೋಗಬೇಕಂತೇಳಿ ಅವ್ರು ಏನ್ ಮಾಡಲಿಲ್ಲ, ನೆನೆಸ್ಲಿಲ್ಲ ಪ್ರಿಯರೇ. ಆತನು ಹುಟ್ಟಿದ್ದಾನೆ ಅಂತೇಳಿ ಗೊತ್ತಾದ ಮೇಲೆ ಸಂಪೂರ್ಣವಾಗಿ ಅದೇ ನಮ್ಮ ಒಂದು ಗುರಿ. ಆತನನ್ನು ನಾವು ತಲುಪಬೇಕು, ಆತನನ್ನು ನಾವು ಮುಟ್ಟಬೇಕು ಅಂತೇಳಿ ಆತನ ಇರ್ತಕ್ಕಂಥ ಸ್ಥಳದ ಕಡೆಗೆ ಸಂಪೂರ್ಣವಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಪ್ರಿಯರೇ. ಎಲ್ಲಿಗೆ ಹೋಗ್ತಾ ಇದ್ದಾರೆ? ಮಗುವಾಗಿ ಹುಟ್ಟಿರ್ತಕ್ಕಂಥ ದೇವರು ಎಲ್ಲಿದನೋ, ಆ ನಕ್ಷತ್ರ ಎಲ್ಲಿಗೆ ನಡೆಸುತ್ತೋ ಅಲ್ಲಿಗೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಪ್ರಯಾಣವಾಗಿ ಹೋಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಆ ಕೂಸನ್ನ ಕಂಡಾದ ಮೇಲೆ ಅವರು ಬಹಳ ಸಂತೋಷ ಪಟ್ಟು ಆ ಕೂಸಿಗೆ ಅಡ್ಡ ಬಿದ್ದು ಆರಾಧನೆ ಮಾಡ್ತಾರೆ. ವಯಸ್ಸಿನಲ್ಲಿ ಬಹಳ ದೊಡ್ಡವರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮಗುಗೆ ನೀವು ಅಡ್ಡ ಬಿದ್ದು ನಮಸ್ಕಾರ ಮಾಡ್ತೀರಾ? ಹಲ್ಲೆಲೂಯಾ. 2 ವರ್ಷದ ಚಿಕ್ಕ ಮಗು, ಆ ಮಗುಗೆ ಏನ್ ಮಾಡ್ತಾ ಇದ್ರು ಇವರು, ಅಡ್ಡ ಬಿದ್ದು ಆರಾಧನೆ ಮಾಡಿ ಆ ಮಗುವಿನ ಮುಂದೆ ಚಿನ್ನ, ಬೋಳ, ರಕ್ತ ಬೋಳ ಮತ್ತು ಏನ್ ಮಾಡ್ತಾ ಇದ್ದಾರೆ, ಧೂಪವನ್ನ ಕಾಣಿಕೆಯಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅರ್ಪಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಯಾವಾಗಲೂ ಸತ್ಯವನ್ನ ಸ್ವೀಕರಿಸೋದಕ್ಕೆ, ಅಸತ್ಯವನ್ನ ತ್ಯಜಿಸುವುದಕ್ಕೆ ಯಾವಾಗಲೂ ನಾವು ಸಿದ್ಧವಾಗಿರಬೇಕು. ನಾವು ಎಲ್ಲಿವರೆಗೆ ಅಸತ್ಯದಲ್ಲಿ ಇದ್ದೇವೆ ಅಂತೇಳಿ, ಅಸತ್ಯವೇ ಇರಲಿ, ನಾವು ನಮ್ಮ ಪೂರ್ವಿಕರು ಹಿಂಗೆ ನಡ್ಕೊಂಡ್ ಬಂದಿದ್ರೆ ನಾವು ಕೂಡ ಹಿಂಗೆ ಇರ್ತೀವಿ, ಅಸತ್ಯದಲ್ಲೇ ಇರ್ತೀವಿ ಅಂತೇಳಿ ಅಂತಂದ್ರೆ ಆ ಅಸತ್ಯ ನಮ್ಮನ್ನ ಎಲ್ಲಿಗೆ ನಡೆಸುತ್ತೆ, ಘೋರವಾಗಿರ್ತಕ್ಕಂಥ ನರಕಕ್ಕೆ ನಡೆಸುತ್ತೆ. ಅದರ ಸಲುವಾಗಿ ವೇದಗಳಲ್ಲಿ ಒಂದು ಮಾತಿದೆ, ಪ್ರಕೃತಿಯನ್ನು ಯಾರು ಆರಾಧನೆ ಮಾಡ್ತಾರೋ ಅವರು ಘೋರವಾದಂಥ ಅಗ್ನಿ ನರಕದಲ್ಲಿ ಅವರು ಬೀಳ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ಸಹೋದರಿ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ನಾವು ದೇವರಿಗೆ ಒಳಗಾಗಿ ಅಸತ್ಯವನ್ನು ತಿಳಿದುಕೊಂಡು ಆ ಸತ್ಯಕ್ಕೆ ಸಂಪೂರ್ಣವಾಗಿ ನಾವು ಪ್ರತಿಕ್ರಿಯಿಸಿ ಆತನ ಸಮೀಪಕ್ಕೆ ಬರುವಾಗ ಆತನಿಂದ ನಾವು ಆಶೀರ್ವಾದಗಳನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇವರು ಜ್ಞಾನಿಗಳು. ಕಾರಣ ಏನಂತಂದ್ರೆ, ಆ ಜ್ಞಾನಿಗಳು ದೇವರು ಹುಟ್ಟಿ ಬಂದಿರುವಂಥದ್ದನ್ನು ತಿಳಿದುಕೊಂಡು ಲೆಕ್ಕ ಹಾಕಿ ದೇವರು ಇರ್ತಕ್ಕಂಥ ಸ್ಥಳದ ಕಡೆಗೆ ಅವರು ಹೊರಟು ಬಂದು ಆ ದೇವರನ್ನ ಮುಟ್ಟಿ ಅಡ್ಡ ಬಿದ್ದು ಆರಾಧನೆ ಮಾಡಿ ಮತ್ತೆ ಪುನಃ ತಮ್ಮ ದೇಶಕ್ಕೆ ಅವ್ರು ಏನ್ ಮಾಡಿದ್ರಿ, ಹೊರಟು ಹೋದ್ರು ಪ್ರೇರಿ. ಇವತ್ತಿನ ದಿವಸ ಅನೇಕರ ಅಜ್ಞಾನದಲ್ಲಿದ್ದಾರೆ. ಅದಕ್ಕಾಗಿ ದೇವರ ಬಳಿಗೆ ಬರೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಆ ಜ್ಞಾನ ತೊಲಗಿ ಹೋಗಬೇಕಾದ್ರೆ, ದೈವ ಜ್ಞಾನವನ್ನು ನೀನು ಹೊಂದಿಕೊಳ್ಳಬೇಕಾದ್ರೆ, ನಿಜವಾದಂತ ದೇವರು ಯಾರು, ಸತ್ಯ ದೇವರು ಯಾರು, ಎಲ್ಲಿ ಆತನು ಇದ್ದಾನೆ, ಆತನ ಒಂದು ನಾಮಧೇಯ ಏನು, ಆತನು ಏನಾಗಿದ್ದಾನೆ, ಯಾಕೆ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ, ಮರಣವನ್ನ ಎದ್ದು ಬಂದಿರತಕ್ಕಂತ ದೇವರು ಯಾರು ಅಂತೇಳಿ ನಾವು ತಿಳಿದುಕೊಳ್ಬೇಕು. ನಮಗೆ ಮೋಕ್ಷ ಕೊಡುವಂತ ದೇವರು ಯಾರು ಅಂತೇಳಿ ನಾವು ತಿಳಿದುಕೊಳ್ಳಬೇಕು. ತಿಳಿದುಕೊಳ್ಳಲಾರದೇ ಇದ್ರೆ ಖಂಡಿತವಾಗಿ ನಾವು ಹಿಂದಲವರು ತಿಳಿಯಲಾರದೆ ಅವರು ಹೋಗಿದ್ದಾರೆ, ನಾವು ಕೂಡ ಅದೇ ದಾರಿಗೆ ಹೋಗಬೇಕಾಗುತ್ತೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದ ವಾಕ್ಯ ಹೇಳ್ತಾ ಇದ್ದ ಪ್ರೇರೆ, ಅವರು ಜ್ಞಾನಿಗಳು, ಅವರಿಗೆ ದೇವರು ಒಂದು ಸೂಚನೆ ಕೊಟ್ಟ, ನಕ್ಷತ್ರ ಮಾತ್ರ ಅವರಿಗೆ, ಹಲ್ಲೆಲೂಯಾ, ಬೇರಿಲ್ಲ. ನಾವು ನೋಡ್ತಾ ಇದ್ದೇವೆ ಪ್ರೇರೆ, 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಲೂಕನು ಬರೆದ ಸುವಾರ್ತೆ, ಆತನು ಹುಟ್ಟಿದಂಥ ಸಮಯದಲ್ಲಿ ಆಕಾಶದಲ್ಲಿ ನಕ್ಷತ್ರ ಹುಟ್ಟಿದಾಗ ಅಲ್ಲಿ ದೇವ ದೂತನು ಬಂದು ಏನ್ ಮಾಡ್ತಾ ಇದ್ದಾನೆ, ಆ ಕುರುಬರ ಮಧ್ಯದಲ್ಲಿ ಏನ್ ಮಾಡ್ತಾ ಇದ್ದಾನ್ರಿ, ಪ್ರತ್ಯಕ್ಷನಾದಂಥ ಸಮಯದಲ್ಲಿ ಕುರುಬರಿಗೆ ಹೇಳ್ತಾ ಇದ್ರು ಏನಂತೇಳಿ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ ನಿಮಗೆ ತಿಳಿಸುತ್ತೇನೆ. ಜನರಂದ್ರೆ ಯಾರ್ರಿ? ಎಲ್ಲರೂ ಬಂದ್ರು, ಎಲ್ಲ ಕುಲದವರು ಬಂದ್ರು, ಎಲ್ಲ ಮತದವರು ಬಂದ್ರು, ಎಲ್ಲ ದೇಶದಲ್ಲಿ ವಾಸಿಸುವಂತವರು ಎಲ್ಲರೂ ಬಂದ್ರು. ಅವರಿಗೆ ಇವರಿಗೆ ಅಂತ ಮಾತ್ರ ಯೇಸು ಸ್ವಾಮಿ ದೇವರಲ್ಲ, ಎಲ್ಲಾ ಮನುಷ್ಯರಿಗೆ ಆತನೊಬ್ಬ ಆತನೇ ದೇವರು. ಯಾಕಂದ್ರೆ ಉಸಿರು ಕೊಟ್ಟಿರ್ತಕ್ಕಂಥದ್ದು ಆತನು, ಈ ಭೂಮಿ ಆತನದ್ದು, ಆಕಾಶ ಆತನದ್ದು, ಸರ್ವ ಲೋಕದಲ್ಲಿರ್ತಕ್ಕಂಥ ಸರ್ವ ಸೃಷ್ಟಿಯು ಆತನದ್ದು ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳಿರುವಾಗ, ಆತನೇ ಸೃಷ್ಟಿಕರ್ತನ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳಿರುವಾಗ, ಆತನನ್ನ ಬಿಟ್ಟು ಮತ್ತೆ ಇನ್ಯಾರ ಬಳಿಗೆ ನಾವು ಹೋದ್ರೂ ಕೂಡ ನಮಗೆ ಮೋಕ್ಷ ಸಿಗೋದಕ್ಕೆ ಸಾಧ್ಯ ಇಲ್ಲ. ನಾವು ನೋಡ್ತಾ ಇದ್ದ ವಾಕ್ಯ ಹೇಳ್ತಾ ಇದೆ, ಆ ಕುರುಬರಿಗೆ ಬಳಿಗೆ ಬಂದು ಆ ದೂತನು ಸಂದೇಶವನ್ನು ಕೊಡ್ತಾ ಇದ್ದಾನೆ, ಹೆದರಬೇಡ್ರಿ, ಭಯಪಡಬೇಡ್ರಿ, ಕೇಳಿರಿ ನಾನು ಹೇಳುವಂತ ಮಾತನ್ನ. ಯಾವ ಮಾತಂತೆ, ಏನಂತ ಹೇಳ್ತಾ ಇದ್ದಾನೆ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ
ಕ್ರಿಸ್ತನೇ ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ. ದೇವರು ನಿಮಗೆ ಒಲಿಯುತ್ತಾನೆ. ಅದರ ಮಧ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಮಗು ಎಲ್ಲಿರುತ್ತೆ, ಯಾವ ರೀತಿಯಾಗಿರುತ್ತೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್, ಸತ್ಯವೇದ ಹೇಳ್ತಾ ಇದೆ, ಕುರುಬರಿಗೆ ಯಾವಾಗ ಸಂದೇಶ ದೂತರಿಂದ ಬಂತು. ದೂತರಂದ್ರೆ ಯಾರ್ರೀ? ಯಾರು? ಪರಲೋಕದ ಆತ್ಮಜೀವಿಗಳು, ದೇವರನ್ನು ಆರಾಧಿಸುವಂತವರು. ಆ ದೂತರೇ ಬಂದು ಯಾರಿಗೆ ಹೇಳಿದ್ರಿ? ಒಬ್ಬ ದೂತ ಬಂದು ಯಾರಿಗೆ ಹೇಳಿದ? ಯಾರಿಗೆ ಹೇಳಿದ್ರು? ಮರಿಯಳಿಗೆ ಹೇಳಿದ. ಮರಿಯಳು ಒಪ್ಪಿದ್ಲು, ಯೋಸೇಫನ್ನು ಒಪ್ಪಿದ. ಅವರು ದೇವರಿಗೆ ಒಳ್ಳೆ ಪ್ರತಿಕ್ರಿಯೆಯನ್ನು ತೋರಿಸಿ ದೇವರ ಈ ಲೋಕಕ್ಕೆ ಬರುವುದಕ್ಕೆ ಒಂದು ಒಳ್ಳೆ ಸಾಧನಗಳಾಗಿ ಅವರು ತಮ್ಮ ಜೀವಿತವನ್ನು ದೇವರಿಗೆ ಅಂಕಿತ ಮಾಡಿದ್ರು. ಆ ಮಗು ಹುಟ್ಟಿರುವಂಥದನ್ನ ದೇವರು ಒಂದು ನಕ್ಷತ್ರದ ಒಂದು ಚಿಹ್ನೆಯನ್ನು ಒದಗಿಸಿಕೊಟ್ಟು ದೂರದ 1500 ಮೈಲುಗಳಷ್ಟು ದೂರದಲ್ಲಿರ್ತಕ್ಕಂಥ ಜ್ಞಾನಿಗಳು 2 ವರ್ಷಗಳ ಕಾಲ ಕಾಲು ನಡಿಗೆಯಲ್ಲಿ ಅವರು ಯಾವೊಂದು ವಾಹನಗಳನ್ನು ಎತ್ತಿಕೊಂಡು ಬಂದರೂ ನಮ್ಗೆ ಗೊತ್ತಿಲ್ಲ. ಆ ವಾಹನದಲ್ಲಿ ಅವರು 2 ವರ್ಷಗಳ ಕಾಲ, ಯಾಕಂದ್ರೆ ರಾತ್ರಿ ಮಾತ್ರ ಪ್ರಯಾಣ ಮಾಡೋದು. ನಮ್ಗೆ ಟಾರ್ಚ್ ಲೈಟ್ ಹೆಂಗಿದೆ ಅದರಂಗೆ ನಕ್ಷತ್ರ ಅವ್ರಿಗೆ ಏನ್ ಮಾಡ್ತಿದ್ರಿ? ದಾರಿ ತೋರಿಸ್ತಾ ಇತ್ತು. ಹಲ್ಲೆಲೂಯಾ, ಇಲ್ಲಿಂದ ಹಿಂಗ್ ಹೋದ್ರೆ ಆಕಾಶ ಕಡೆಗೆ ನೋಡ್ತಾ ಇರಿ, ಅದು ಅಲ್ಲೇ ಇದ್ದಂಗೆ ಕಾಣಿಸುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಕ್ಷತ್ರ ಅಲ್ಲೇ ಇದ್ದಂಗೆ ಕಾಣಿಸುತ್ತೆ, ಚಂದ್ರ ಅಲ್ಲೇ ಇದ್ದಂಗೆ ಕಾಣಿಸುತ್ತೆ. ಬಹಳ ಒಂದು 2 ತಾಸು ಜರ್ನಿ ಅಥವಾ ಬಹಳ ದೂರ ಹೋದಾಗ ಏನೋ ಸ್ವಲ್ಪ ಚೇಂಜಸ್ ನಿಮಗೆ ಕಾಣಿಸ್ಬೋದು. ಹಲ್ಲೆಲೂಯಾ. ಇವ್ರು ನೋಡ್ರಿ, ರಾತ್ರಿ ಮಾತ್ರ ಪ್ರಯಾಣ ಮಾಡ್ಕೊಂತ ಹೋಗಿ ಆ ಮಗುವನ್ನು ಅವ್ರು ಏನ್ ಮಾಡಿದ್ರು? ಮುಟ್ಟಿದ್ರು. ಯಾಕಂದ್ರೆ ಹುಟ್ಟಿರ್ತಕ್ಕಂಥವನ್ನು ದೇವರೆಂಬುದಾಗಿ ಅವರು ತಿಳಿದುಕೊಂಡು ರಕ್ಷಕನೆಂಬುದಾಗಿ ಗ್ರಹಿಸಿಕೊಂಡ್ರು. ಈ ಕುರುಬರಿಗೆ ಯಾರು ಹುಟ್ಟಿದನೆಂಬುದಾಗಿ ಗೊತ್ತಾಯ್ತು. ರಕ್ಷಕ. ಯಾರು ರಕ್ಷಕರಿ? ಎಲ್ಲಾ ಮನುಷ್ಯರು ಪಾಪ ಬಂಧನದಲ್ಲಿದ್ದಾರೆ, ಎಲ್ಲಾ ಮನುಷ್ಯರು ದಾರಿ ತಪ್ಪಿ ಹೋಗಿದ್ದಾರೆ, ಎಲ್ಲಾ ಮನುಷ್ಯರಿಗೆ ಬಿಡುಗಡೆಯನ್ನ, ರಕ್ಷಣೆಯನ್ನ, ಮೋಕ್ಷವನ್ನು ಕೊಡುವಂತ, ಸ್ವರ್ಗವನ್ನ ಸೇರಿಸುವಂತ, ಸ್ವರ್ಗದ ಬಾಗಿಲಾಗಿರ್ತಕ್ಕಂಥ ದೇವರೇ ಇಳಿದು ಬಂದಿದ್ದಾನೆಂಬುದಾಗಿ ಗೊತ್ತಾದಾಗ ಆ ಕುರುಬರು ರಾತ್ರಿಯ ಸಮಯದಲ್ಲಿ ಒಂದು ದರ್ಶನವನ್ನ ಕಂಡು ಏನ್ ಮಾಡ್ತಾ ಇದ್ದಾರೆ? ಎದರಿ ಭಯಪಟ್ಟು, ನಮ್ಗೆ ದೂತನೇ ಹೇಳಿದಾನಲ್ವಾ, ದೇವದೂತರುಗಳ ಗುಂಪು ಬಂದು ಆರಾಧನೆ ಮಾಡ್ತಲ್ವಾ, ಈಗ ನಾವು ಸುಮ್ಮನೆ ಇರುವಂತದ್ದು ಬೇಡ. 14ನೇ ವಚನದಿಂದ ಕೆಳಗಡೆ ನಾವು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಡಿರಿ ತಟ್ಟನೆ ನಾವು ಹೋಗೋಣ. ಎಲ್ಲಿಗೆ ಹೋಗೋಣ? ನಾವು ಕೂಸು ಇತ್ತಂತ ಸ್ಥಳ ಏನಾಗಿದೆ ಅದರ ಕಡೆಗೆ ನಾವು ಹೋಗೋಣ, ಅದನ್ನು ನಾವು ಮುಟ್ಟೋಣ ಎಂಬುದಾಗಿ ಹೋಗಿ ಬೆತ್ಲೆಹೇಮಿನೊಳಗೆ ಅವರು ಸ್ಥಳವನ್ನು ಹುಡುಕ್ತಾ ಇದ್ದಾರೆ. ಹುಡುಕಿದಾಗ ದೇವರು ಅವ್ರಿಗೆ ಏನಂದ್ರಿ? ಸಿಕ್ಕ ಪ್ರಿಯರೇ. ಹಲ್ಲೆಲೂಯಾ, ಅದಕ್ಕಾಗಿ ದೇವರನ್ನು ಯಾರು ಸಂಪೂರ್ಣವಾಗಿ ತಮ್ಮ ಹೃದಯಾಂತರಾಳದಿಂದ ಹುಡುಕ್ತಾರೋ ಖಂಡಿತವಾಗಿ ಅವ್ರಿಗೆ ಏನ್ ಮಾಡ್ತಾನಂತ? ಒಲಿತಾನೆ. ಹಲ್ಲೆಲೂಯಾ. ಅನೇಕ ಭಕ್ತರ ಸಾಕ್ಷಿಗಳನ್ನು ನಾವು ನೋಡುವಾಗ, ಸೃಷ್ಟಿಕರ್ತನಾದಂಥ ದೇವರು ನೀನು ಯಾರಾಗಿದ್ದೀಯಪ್ಪ ನನಗೆ ಕಾಣು ಎಂಬುದಾಗಿ ಅವರು ಪ್ರಾರ್ಥನೆ ಮಾಡಿದಾಗ ಅನೇಕರಿಗೆ ಪ್ರತ್ಯಕ್ಷವಾಗಿ ಬಂದಿರುವಂತ ಆತನ ಯಾರ್ರೀ? ಯೇಸುವೆ ಆಗಿದ್ದಾನೆ ಪ್ರೇರ. ಅವರು ಜ್ಞಾನದಿಂದ ಅವರು ದೇವರನ್ನು ಹುಡುಕಿದಾಗ ಖಂಡಿತವಾಗಿ ಆತನ ಅವರಿಗೆ ಒಲಿದಿರತಕ್ಕಂಥ ದೇವರಾಗಿದ್ದಾನೆ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಇವರಿಗೆ ಸತ್ಯ ಏನೆಂಬುದಾಗಿ ಗೊತ್ತಾದಾಗ ಸುಮ್ಮನಿರಲಿಲ್ಲ. ಇವ್ರು ಏನ್ ಮಾಡಿದ್ರಿ? ಆ ಮಗು ಇರುವಂತ ಕಡೆಗೆ ಹೊರಟು ಹೋದ್ರು ಪ್ರೇಯರ್. ಹಲ್ಲೆಲೂಯಾ. ಮೂರನೇ ಗುಂಪಿನಲ್ಲಿ ನಾವು ನೋಡ್ತಾ ಇದ್ದೇವೆ, 2ನೇ ಅಧ್ಯಾಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಅರಸನಾಗಿರ್ತಕ್ಕಂಥ ಹೆರೋದನ ಯೆರೂಸಲೇಮಿನಲ್ಲಿ ಇರುವಂತ ಸಮಯದಲ್ಲಿ ಈ ಜ್ಞಾನಿಗಳು ಆ ಒಂದು ಅರಮನೆಗೆ ಹೋದಂತ ಸಮಯದಲ್ಲಿ ಈ ಮಾತನ್ನು ಹೇಳಿದಾಗ ಅಲ್ಲಿರುವಂತವರೆಲ್ಲರೂ ಕಳವಳ ಪಡ್ತಾ ಇದ್ದಾರೆ. ಯಾರು ಕಳವಳ ಪಡ್ತಾ ಇದ್ದಾರ್ರಿ? ಯೆರೂಸಲೇಮಿನಲ್ಲಿ ಅರಮನೆಯಲ್ಲಿ ಇರುವಂತವರೆಲ್ಲರೂ, ಅಯ್ಯೋ ದೇವರು ಹುಟ್ಟಿ ಬಂದಿದ್ದಾನೆ, ರಕ್ಷಕನು ಹುಟ್ಟಿ ಬಂದಿದ್ದಾನೆ, ರಾಜಾದಿರಾಜನು ಜನಿಸಿ ಬಂದಿದ್ದಾನೆ ಎಂಬುದಾಗಿ ಇವರು ಆನಂದ ಪಡುವಂಥದ್ದನ್ನು ಬಿಟ್ಟು ಇವ್ರು ಏನ್ ಮಾಡ್ತಾ ಇದಾರಂತ್ರಿ? ಕಳವಳ ಪಡ್ತಾ ಇದ್ದಾರೆ. ಯಾರು ಕಳವಳ ಪಡ್ತಾ ಇದ್ದಾರೆ? ಅರಸನಾಗಿರ್ತಕ್ಕಂಥ ಹೆರೋದ ರಾಜನು ಯೆರೂಸಲೇಮಿನಲ್ಲಿರುವಂತವರೆಲ್ಲರೂ ಕೂಡ ಏನ್ ಮಾಡಿದ್ರಂತ್ರಿ? ಕಳವಳ ಪಟ್ರು. ಅಯ್ಯೋ ದೇವ್ರು ಹುಟ್ಟಿದಾನಲ್ವಾ, ದೇವರ ಸಮೀಪಕ್ಕೆ ನಾವು ಹೋಗ್ಬೇಕಲ್ವಾ ಅಂತೇಳಿ ಅವ್ರು ಏನ್ ಮಾಡಲಿಲ್ಲ? ಆಲೋಚನೆ ಮಾಡಲಿಲ್ಲ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿರ್ತಕ್ಕಂಥ ಶಾಸ್ತ್ರಿಗಳು, ಅಲ್ಲಿರ್ತಕ್ಕಂಥ ಫರಿಸಾಯರು, ಅಲ್ಲಿರ್ತಕ್ಕಂಥ ಮಹಾಯಾಜಕರು ಅವರಿಗೆ ದೇವರು ಹುಟ್ಟಿರ್ತಕ್ಕಂಥ ಸ್ಥಳ ಯಾವುದೆಂಬುದಾಗಿ ಗೊತ್ತಿದ್ದಾಗಲೂ ಕೂಡ 1500 ಮೈಲುಗಳಿಂದ ಜ್ಞಾನಿಗಳು ಹುಡುಕಿಕೊಂಡು ಬಂದ್ರೆ ಕೇವಲ ಯೆರೂಸಲೇಮಿನಿಂದ ಬೆತ್ಲೆಹೇಮಿಗೆ 6 ಮೈಲು ದೂರ. ಎಷ್ಟು ದೂರ ರೀ? 6 ಮೈಲಷ್ಟು ದೂರ ಹೋಗಿ ಸ್ವಾಮಿಯನ್ನ ಇವ್ರು ಏನ್ ಮಾಡಲಿಲ್ಲ? ಪೂಜಿಸಲಿಲ್ಲ, ಸ್ತುತಿಸಲಿಲ್ಲ. ಅವರಿಗೆ ಗೊತ್ತಾಯ್ತು ಏನಂತೇಳಿ, ಯಹೂದ ಸೀಮೆಯ ಬೆತ್ಲೆಹೇಮೆ, ನೀನು ಚಿಕ್ಕವನಾಗಿದ್ದರೂ ಕೂಡ ನಿನ್ನೊಳಗಿಂದಲೇ ಅಧಿಪತಿ ಹೊರಡೋಣ. ಆತನ ಎಲ್ಲಿಂದ ಹೊರಡ್ತಾನೆ? ಬೆತ್ಲೆಹೇಮಿನಿಂದಲೇ. ಎಫ್ರಾತದ ಬೆತ್ಲೆಹೇಮೆ ಎಂಬುದಾಗಿ ಮೀಕನ ಪ್ರವಾದನ ಗ್ರಂಥ 5ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳಿರ್ತಕ್ಕಂಥ ವಿಷಯವನ್ನ ಅವ್ರು ಏನ್ ಮಾಡಿದ್ರು? ತಿಳಿದುಕೊಂಡ್ರು, ಕಂಡುಕೊಂಡ್ರು. ಆದರೆ ಅವರು ಅಲ್ಲಿಗೆ ಹೋಗೋದಕ್ಕೆ ಇಷ್ಟಪಡಲಿಲ್ಲ. ಹಲ್ಲೆಲೂಯಾ. ಇವತ್ತು ನಾವು ಯಾವ ರೀತಿ ಆಗಿದ್ದೇವೆ? ಮರಿಯಳು ಯೋಸೇಫನಾದ್ರು ಸ್ವಾಮಿಯು ನಮ್ಮಲ್ಲಿ ಬರಲಿ, ನಮ್ಮಲ್ಲಿ ಇರಲಿ ಎಂಬುದಾಗಿ ಅವ್ರು ಏನ್ ಮಾಡಿದ್ರಿ? ತಮ್ಮ ಜೀವಿತವನ್ನು ದೇವರಿಗೆ ಅಂಕಿತ ಮಾಡಿದ್ರು. ವಿಧೇಯತೆಯನ್ನ
ತೋರಿಸಿದ್ರು. ಈ ಜ್ಞಾನಿಗಳು ಕುರುಬರಾದರೂ ಆ ಸುದ್ದಿ ಮುಟ್ಟಿದಾಗ ಖಂಡಿತವಾಗಿ ಇದು ಇದೇನಾ ಇಲ್ವಾ ಅಂತೇಳಿ ಪರೀಕ್ಷೆ ಮಾಡಿ ಆತನನ್ನ ಕಂಡು ಆತನ ದರ್ಶನವನ್ನ ಕಂಡು ದೇವರನ್ನ ಸ್ತುತಿಸಿದ್ರು, ದೇವರಿಗೆ ಅರ್ಪಿಸಿದ್ರು ಪ್ರಿಯರೇ. ಆದ್ರೆ ಅರಸನಾಗಿರ್ತಕ್ಕಂಥ ಹೆರೋದನು, ಅಲ್ಲಿರ್ತಕ್ಕಂಥ ಯಾಜಕರು, ಮಹಾಯಾಜಕರು, ಶಾಸ್ತ್ರಿಗಳು, ಅವರು ಛತ್ರದ ಯಜಮಾನ, ಪಕ್ಕದಲ್ಲಿರ್ತಕ್ಕಂಥ ಛತ್ರದ ಯಜಮಾನ, ಅವನೇನ್ ಮಾಡಲಿಲ್ಲ, ಅಲ್ಲಿಗೆ ಹೋಗ್ಲಿಲ್ಲ, ತೆರಳಿಲ್ಲ ಪ್ರಿಯರೇ. ಯಾಕೆ ಹೇಳ್ರಿ? ಇವರಿಗೆ ಯೇಸು ಬೇಕಾಗಿಲ್ಲ. ಯಾಕಂದ್ರೆ ಒಳ್ಳೆ ಲೈಫ್ ಇದೆ, ಒಳ್ಳೆ ಮನೆ ಇದೆ, ಒಳ್ಳೆ ಬಂಗ್ಲೆಗಳಿದಾವೆ, ಒಳ್ಳೆ ರೀತಿಯಲ್ಲಿ ಆಹಾರ ಇದೆ, ಒಳ್ಳೆ ರೀತಿಯಲ್ಲಿ ಎಲ್ಲವುಗಳು ಇವ್ರಿಗೆ ಒದಗ್ತಾ ಇದಾವಲ್ವಾ. ಅದಕ್ಕಾಗಿ ಇವರು ಶಾರೀರಿಕವಾಗಿ ಮಾತ್ರ ಒಳ್ಳೆ ಸೇಫ್ ಝೋನಲ್ಲಿದ್ದಾರೆ. ಅದಕ್ಕಾಗಿ ಅವರ ಆತ್ಮಿಕ ವಿಷಯವನ್ನು ಅವ್ರು ಏನು ಮಾಡ್ತಾ ಇಲ್ಲ, ಬೇಕಾಗಿಲ್ಲ ಅವರಿಗೆ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಜ್ಞಾನಿಗಳು ಅವ್ರಿಗೆ ಯಾಕೆ ಜ್ಞಾನಿಗಳಾದ್ರೆ ಅಂದ್ರೆ ಅವ್ರಿಗೆ ಏನೆಲ್ಲ ಇದ್ದಾಗಲೂ ಕೂಡ ಆತನು ಬಂದಿದ್ದಾನೆ, ಆತನನ್ನು ನಾವು ಮುಟ್ಟಬೇಕು, ಆತನನ್ನು ಕಾಣಬೇಕು ಎನ್ನುವಂತ ಒಂದೇ ಉದ್ದೇಶದಿಂದ ಹೋದ ಕಾರಣಕ್ಕಾಗಿ ಆತನು ಅವರಿಗೆ ಮಾರ್ಗವನ್ನು ಆತನ ಏನ್ ಮಾಡಿದ, ಸರಳ ಮಾಡಿದ ಪ್ರಿಯರೇ. ಅದಕ್ಕಾಗಿ ಇವತ್ತು ನಾನು ನೀನು ದೇವರನ್ನ ಕಂಡುಕೊಳ್ಳಬೇಕಾದ್ರೆ, ಆ ದೇವರು ಯಾರಾಗಿದ್ದಾನೆಂಬುದಾಗಿ ನಾವು ಗ್ರಹಿಸಿಕೊಳ್ಳಬೇಕಾದ್ರೆ, ನಮ್ಮ ಮನೋನೇತ್ರಗಳಿಂದ ನಾವು ಸಂಪೂರ್ಣವಾಗಿ, ನಮ್ಮ ಮನ ಹೃದಯದಿಂದ ನಾವು ಸಂಪೂರ್ಣವಾಗಿ ಏನ್ ಮಾಡ್ಬೇಕ್ರಿ, ಆತನು ಯಾರಾಗಿದ್ದಾನಂತೆ ನಾವು ಹುಡುಕುವವರಾಗಬೇಕು. ಹಲ್ಲೆಲೂಯಾ. ದೇವರು ಯಾರಾಗಿದ್ದಾನಂತ ಹುಡುಕೋವರೆಗೂ ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ದೇವರು ನಿನ್ನ ಬಳಿಗೆ ಬಂದು ಅನೇಕರ ಮೂಲಕವಾಗಿ ನಿನಗೆ ಹೇಳಿಸ್ತಾನೆ. ಆದರೆ ಆ ಸಮಯದಲ್ಲಿ ನೀನು ಆತನಿಗೆ ಹೃದಯವನ್ನು ತೆಗೆಯಲಾರದೆ ನಿನ್ನ ಹೃದಯವನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು ಲೋಕದ ಎಲ್ಲ ವ್ಯವಹಾರಗಳಲ್ಲಿ ಸಿಲುಕಿಕೊಂಡು ಜೀವಿಸಿದರೆ ನೀನು ಹೆಂಗಿರ್ತೀಯ? ಈ ಯೆರೂಸಲೇಮಿನಲ್ಲಿರ್ತಕ್ಕಂಥ ಅರಸನಾದಂಥ ಹೆರೋದನ ರೀತಿಯಲ್ಲಿ, ಶಾಸ್ತ್ರಿಗಳ ರೀತಿಯಲ್ಲಿ, ಮಹಾಯಾಜಕರ ರೀತಿಯಲ್ಲಿ, ಛತ್ರದ ಯಜಮಾನರ ರೀತಿಯಲ್ಲಿ ನೀನು ಜೀವಿಸುವಂತಹ ವ್ಯಕ್ತಿಯಾಗಿರ್ತೀನಿ. ಅಂದರೆ ನನಗೆ ಯೇಸು ಬೇಡ, ನಾನು ಹಿಂಗೆ ಜೀವಿಸ್ತೀನಿ, ನಾನು ನರಕಕ್ಕೆ ಹೋಗಿದೆ ನನಗೆ ಇಷ್ಟ ಎಂಬುದಾಗಿ, ನಿತ್ಯ ನಾಶನನೇ ನನಗೆ ಬೇಕು ಎಂಬುದಾಗಿ ಜೀವಿಸುವಂಥ ವ್ಯಕ್ತಿ ಆಗಿರುತ್ತೆ ಪ್ರಿಯರೇ. ಇವತ್ತಿನ ದಿವಸ ಆ ಜ್ಞಾನಿಗಳು ಪರಲೋಕದಲ್ಲಿರ್ತಾರೆ, ಆ ಕುರುಬರು ಪರಲೋಕದಲ್ಲಿರ್ತಾರೆ, ಅಲ್ಲಿರ್ತಕ್ಕಂಥ ಮರಿಯ ಯೋಸೇಫ್ ಅವರು ಪರಲೋಕದಲ್ಲಿರ್ತಾರೆ. ಯಾಕಂದ್ರೆ ಅವರು ಸಂಪೂರ್ಣವಾಗಿ ದೇವರ ಬರುವಿಕೆಯನ್ನು ಅವ್ರು ಏನ್ ಮಾಡಿದ್ರು, ಪ್ರತಿಕ್ರಿಯೆ, ಅಂತ ಪ್ರತಿಕ್ರಿಯೆ ಕೊಟ್ಟರು ಅವರು, ಒಳ್ಳೆಯ ಪ್ರತಿಕ್ರಿಯೆ, ದೇವರನ್ನ ಸ್ವೀಕಾರ ಮಾಡಿದ್ರು. ಇವತ್ತು ನೀನು ನಾನು ಸ್ವೀಕರಿಸುವಂಥದ್ದೇ ಆದರೆ ಖಂಡಿತವಾಗಿ ದೇವರ ಆಶೀರ್ವಾದಕ್ಕೆ ನಾವೇನಾಗ್ತೀವಿ, ಪಾತ್ರ ಆಗ್ತೀವಿ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಆತನನ್ನ ರಕ್ಷಣೆ, ಲೋಕ ರಕ್ಷಣೆಗೋಸ್ಕರವಾಗಿಯೇ ಕೊಟ್ಟನು ಹೊರತಾಗಿ ಶಿಕ್ಷೆ ಕೊಡುವುದಕ್ಕೆಲ್ಲ ಅಂತೇಳಿ 3:17 ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. 16ನೇ ವಚನ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ಯೋಹಾನ ಬರೆದ ಸುವಾರ್ತೆ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನ ಕೊಟ್ಟನು ಎಂಬುದಾಗಿ. ಮುಂದೆ ವಚನ ಓದ್ರಿ. ದೇವರು ನೆಕ್ಸ್ಟ್ 17th, ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿ ಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ತೀರ್ಪು ಆಗುವುದು ಏನಂತೆ, ಆತನನ್ನು ನಂಬುವವರಿಗೆ ತೀರ್ಪು ಎಲ್ಲ. ತೀರ್ಪ ಕೊಡುವ ವ್ಯಕ್ತಿಯಾಗಿ ಇನ್ನೊಂದು ಸಾರಿ ಬರ್ತಾನೆ ದೇವರಿಗೆ. ಮೊದಲನೇದಾಗಿ ಹೆಂಗ್ ಬಂದಿದ್ದಾನೆ, ಪ್ರೀತಿಯುಳ್ಳವನಾಗಿ ಬಂದಿದ್ದಾನೆ. ಎರಡನೇ ಸಾರಿ ಬರುವಾಗ ನ್ಯಾಯಾಧಿಪತಿಯಾಗಿ ಎಲ್ಲರಿಗೂ ಕೂಡ ಆತನ ಏನ್ ಮಾಡ್ತಾನೆ, ತೀರ್ಪನ್ನು ಕೊಡ್ತಾನೆ ಪ್ರಿಯರೇ. ಈಗ ದೇವರು ತನ್ನ ಪ್ರೀತಿಯನ್ನು ತೋರ್ಪಡಿಸಿದ್ದಾನೆ. ಆ ಪ್ರೀತಿಗೆ ನಾವು ಸಂಪೂರ್ಣವಾಗಿ ಸ್ವೀಕೃತರಾದ್ರೆ ಖಂಡಿತವಾಗಿ ಆ ಪ್ರೀತಿಯಿಂದ ನಾವು ಏನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ರೀ, ಪರಲೋಕವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಪ್ರಿಯರೇ. ಇವತ್ತಿನ ದಿವಸ ನಾನು ನೀನು ಸಂಪೂರ್ಣವಾಗಿ ದೇವರನ್ನು ಸ್ವೀಕರಿಸುವಂತ ಮನಸ್ಸುಳ್ಳವರಾಗಿ, ಆತನಿಗೆ ನಮ್ಮ ಹೃದಯದಲ್ಲಿ ಒಳ್ಳೆಯ ಸ್ಥಾನವನ್ನು ಕೊಟ್ಟವರಾಗಿ, ಆತನ ಮಕ್ಕಳಾಗಿ ನಾವು ಜೀವಿಸಬೇಕು ಹೊರತಾಗಿ ಆತನಿಗೆ ನಮ್ಮ ಬಾಗಿಲುಗಳನ್ನು ಯಾವತ್ತಿಗೂ ಕೂಡ ನಾವು ಮುಚ್ಚಬಾರದು. ನಮ್ಮ ಆಚಾರ ಸಂಪ್ರದಾಯ ಪದ್ಧತಿಗಳು, ನಮ್ಮ ಕುಲ, ಅದು ಇದು ಅಂತೇಳಿ, ನಮ್ಮ ಭಾಷೆ, ಅಯ್ಯೋ ನಾವು ಎಂಥವ್ರು ಅದು ಇದು ಅಂತೇಳಿ ಅನೇಕರು ಇವತ್ತಿನ ದಿವಸ ಆತನಿಗೆ ಬಾಗಿಲನ್ನ ಮುಚ್ತಾ ಇದ್ದಾರೆ. ನಮ್ಮ ಅಂತಸ್ತಿ, ನನ್ನ ಐಶ್ವರ್ಯ, ನಾನು ಎಷ್ಟು ಓದಿಕೊಂಡಿನಿ, ನೀನು ಎಷ್ಟು ಓದಿಕೊಂಡ್ರು ಕೂಡ ಉಸಿರಾಡೋದು ಗಾಳಿಯಿಂದನೇ. ನೀ ಎಂಥ ಅಧಿಕಾರಿ ಆಗಿದ್ರು ಕೂಡ ಉಸಿರಾಡೋದು ಗಾಳಿಯಿಂದ, ತಿನ್ನೋದು ಅನ್ನನೇ. ಅಲ್ಲಿ ಅದು ಬಿಟ್ಟು ಬೇರೆದೇನಂತ ತಿಂತೀಯ? ಅದು ಬಿಟ್ಟು ಏನು ಭೂಮಿ ಮೇಲೆ ಜೀವಿಸಲಾರ್ದೇನು ಗಾಳಿಗೆ ಹಾಕ್ಯಾಂಡು ಹೋಗ್ತೀಯ? ಹಲ್ಲೆಲೂಯಾ. ಭೂಮಿ ಮೇಲೆ ದೇವರು ಜೀವಿಸೋದಕ್ಕೆ ಏನು ಮಾಡಿದ್ದಾನೆ, ಮನುಷ್ಯನಿಗೆ ಅವಕಾಶ ಕೊಟ್ಟಿದ್ದಾನೆ. ಭೂಮಿ ಮೇಲೆ ಜೀವಿಸುವಂಥವ್ರೆಲ್ಲರಿಗೂ ಕೂಡ ಏನು ಮಾಡ್ತಾರೆ, ಗಾಳಿಯನ್ನ ಎಳ್ಕೊಂತಾರೆ, ಬಿಡ್ತಾರೆ. ಹಲ್ಲೆಲೂಯಾ. ಶ್ವಾಸ ಎಳ್ಕೊಂತಾರೆ, ಶ್ವಾಸ ಬಿಡ್ತಾರೆ, ತಿನ್ನೋದಕ್ಕೆ ಒಳ್ಳೆ ಆಹಾರವನ್ನೇ ತಿಂತಾರೆ. ಆದರೆ ನೀನು ನಿಜವಾದಂಥ ಆಹಾರ, ನಿಜವಾದಂಥ ಜೀವ ಕೊಡುವ ರೊಟ್ಟಿಯನ್ನ ನೀನು ನಂಬಲಾರದೆ ಹೋದರೆ, ಆತನನ್ನು ಸ್ವೀಕರಿಸಲಾರದೆ ಹೋದರೆ, ನಿಜವಾದಂಥ ವಾಕ್ಯವನ್ನು ನೀನು ಗ್ರಹಿಸಿಕೊಂಡು ಜೀವಿಸಲಾರದೆ ಹೋದರೆ, ನಿಜವಾಗಿರ್ತಕ್ಕಂಥ ರಕ್ಷಕನು ಯಾರೆಂಬುದಾಗಿ, ಲೋಕ ರಕ್ಷಕನು ಯಾರೆಂಬುದಾಗಿ ಕಂಡುಕೊಂಡು ನೀವು ಜೀವಿಸಲಾರದೆ ಹೋದರೆ ನೀವೇನಾಗ್ತೀರಿ, ನಿಮ್ಮಲ್ಲಿರ್ತಕ್ಕಂಥ ಅಜ್ಞಾನದ ನಿಮಿತ್ತವಾಗಿ ನೀವು ನರಕದ ಪಾತ್ರರಾಗಿ ಜೀವಿಸ್ತೀರಿ. ನಿಮ್ಮ ಕುಲ ನಿಮ್ಮನ್ನು ಸ್ವರ್ಗಕ್ಕೆ ಒಯ್ಯೋದಿಲ್ಲ, ನಿಮ್ಮ ಮತ ನಿಮ್ಮನ್ನು ಸ್ವರ್ಗಕ್ಕೆ ಒಯ್ಯೋದಿಲ್ಲ,
ನಿಮ್ಮ ಭಾಷೆ ನಿಮ್ಮನ್ನು ಸ್ವರ್ಗಕ್ಕೆ ಒಯ್ಯೋದಿಲ್ಲ, ನೀವು ಕೂಡಿಸಿಟ್ಟುಕೊಂಡಿರತಕ್ಕಂಥ ಹಣ ನಿಮ್ಮನ್ನು ಸ್ವರ್ಗಕ್ಕೆ ಒಯ್ಯೋದಿಲ್ಲ. ನೀವು ಸ್ವರ್ಗಕ್ಕೆ ಬಾಧ್ಯಸ್ಥರಾಗಬೇಕಾದ್ರೆ ಯೇಸುವನ್ನೇ ರಕ್ಷಕನೆಂಬುದಾಗಿ ನೀವು ಒಪ್ಪಿಕೊಂಡು ಆತನನ್ನು ನಂಬಿದರೆ ಸಾಕಂತೆ ದೇವರ ವಾಕ್ಯ ಹೇಳುತ್ತೆ, ನಿಮಗೆ ತೀರ್ಪಾಗುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನೀವು ಸ್ವಾಮಿ ಈ ಲೋಕಕ್ಕೆ ಹೊರಟು ಬಂದಿರುವಂಥದ್ದನ್ನು ನೀವು ಯಾವ ರೀತಿಯಾಗಿ ಸ್ವೀಕರಿಸ್ತೀರಿ? ಆತನನ್ನ ಸಂಪೂರ್ಣವಾಗಿ, ಹೌದು ಆತನೇ ನನ್ನ ರಕ್ಷಕ, ಆತನೇ ನನ್ನ ಒಡೆಯ, ಆತನೇ ನನ್ನ ಎಲ್ಲ ಸರ್ವಸ್ವವಾಗಿದ್ದಾನೆಂಬುದಾಗಿ ಆತನಿಗೆ ನಿನ್ನ ಜೀವಿತದಲ್ಲಿ ಸ್ಥಳವನ್ನು ನೀನು ಕೊಡುವಂಥ ವ್ಯಕ್ತಿ ಆದರೆ ಖಂಡಿತವಾಗಿ ಕೂಡ ನೀನು ಯಾವುದರಲ್ಲಿ ಸೋಲುವಂಥ ವ್ಯಕ್ತಿ ಆಗಿರೋದಿಲ್ಲ. ದೇವರು ನಿನ್ನನ್ನು ಎಲ್ಲದರಲ್ಲಿ ಆತನ ಏನು ಮಾಡ್ತಾನೆ, ಸಂಪೂರ್ಣ ಸಮೃದ್ಧಿಯ ಕಡೆಗೆ ಆತನು ನಡೆಸ್ತಾನೆ. ನಂಬುವವನಿಗೆ ಎಲ್ಲ ಕೂಡ ಆಗುತ್ತಂತ ಹೇಳಿದಾನೆ ಏಸಪ್ಪ. ಹಲ್ಲೆಲೂಯಾ. ನಂಬುವವನಿಗೆ ಏನಾಗುತ್ತೆ? ಎಲ್ಲ ಕಾರ್ಯಗಳಾಗುತ್ತೆ. ನಂಬುವವನಿಂದ ಎಲ್ಲ ಸೂಚಕ ಕಾರ್ಯಗಳು ದೇವರು ಅವನ ಮೂಲಕವಾಗಿ ಏನ್ ಮಾಡ್ತಾನೆ, ಜರುಗಿಸ್ತಾನೆ. ಇವತ್ತು ನೀನು ಸಂಪೂರ್ಣವಾಗಿ ಆತನೇ ರಕ್ಷಕನು ಎಂಬುದಾಗಿ, ಆತನೇ ಒಡೆಯನು ಎಂಬುದಾಗಿ, ಆತನೇ ದೇವರು ಎಂಬುದಾಗಿ ನಿನ್ನ ಹೃದಯಾಂತರಾಳದಿಂದ ನೀನು ನಂಬುವುದು, ವಿಶ್ವಾಸ ಇಡುವಂಥದ್ದಾದರೆ ಖಂಡಿತವಾಗಿ ನಿನಗೆ ನಿತ್ಯ ಜೀವ ಬಿಡುಗಡೆ ಉಂಟು. ಯಾಕಂದ್ರೆ ಈ ಆರಾಧನೆ ಇಲ್ಲಿ ಮಾತ್ರ ಅಲ್ಲ, ತಿಮ್ಮಾಪುರ ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ, ಸಿಂಧನೂರು ತಾಲೂಕಿಗೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ, ರಾಯಚೂರು ಜಿಲ್ಲೆಗೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ, ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ, ಎಷ್ಟೋ ದೇಶಗಳಿದಾವೆ, ಎಷ್ಟು ದೇಶಗಳಿಗೆ ಮಾತ್ರ ಸೀಮಿತವಾಗಿರುವಂಥದ್ದು ಅಲ್ಲ ಪ್ರಿಯರೇ. ಇದು ಎಲ್ಲಿರಿ? ಪರಲೋಕದ ದೂತರು ಇದನ್ನ ಆರಾಧನೆ ಮಾಡಿದ್ರು, ಆತನ ಜನನವನ್ನು. ಅಲ್ಲಿ ಅನೇಕ ದೇಶಗಳಲ್ಲಿರ್ತಕ್ಕಂಥ ಅಡವಿಯ ಪ್ರಾಂತ್ಯಗಳಲ್ಲಿ ಜೀವಿಸುವಂತ ಗಿರಿಜನರು, ಅಡವಿ ಜನರು ಕೂಡ ಇವತ್ತಿನ ದಿವಸ ಆತನ ಜನದ ಕುರಿತಾಗಿ ತಿಳಿದುಕೊಂಡು ಅವರು ಕೂಡ ಅಡವಿಯಲ್ಲಿ ಏನ್ ಮಾಡ್ತಾರೆ, ದೇವರನ್ನ ಆರಾಧನೆ ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯ. ಕ್ರೂರಿಗಳು, ಮೃಗಿಗಳು ಆದಂತ ವ್ಯಕ್ತಿಗಳು, ಕೊಲೆಗಡಕರು, ವ್ಯಭಿಚಾರಿಗಳು, ಕೆಟ್ಟದನ್ನ ಮಾಡುವಂತ ವ್ಯಕ್ತಿಗಳು ಆತನಿಗೆ ತಮ್ಮ ಜೀವಿತದಲ್ಲಿ ಸ್ಥಳ ಕೊಟ್ಟಾಗ ಅನ್ಯಾಯ ಅಕ್ರಮ ಮಾಡುವಂತವರೆಲ್ಲರೂ ಕೂಡ ಅವರು ಬದಲಾವಣೆಯಾದರು. ಹಲ್ಲೆಲೂಯಾ. ಅವರ ಜೀವಿತ ಸಂಪೂರ್ಣವಾಗಿ ಅನೇಕರಿಗೆ ಒಳ್ಳೆ ಜೀವಿತವಾಗಿ ಏನಾಯ್ತ್ರಿ, ಮಾರ್ಪಾಟಾಯ್ತು ಪ್ರಿಯರೇ. ನಿನ್ನ ಜೀವಿತ ಕೂಡ ಆಶೀರ್ವದಿಸಲ್ಪಡುವಂತ ಜೀವಿತವಾಗಿರುತ್ತೆ. ಹಲ್ಲೆಲೂಯಾ. ಈ ಸಂದರ್ಭ ನಾವೆಲ್ಲರೂ ಎತ್ತೆಂದುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸಹೋದರ ಸಹೋದರಿ, ಯೇಸು ನಿನ್ನಲ್ಲಿ ಬರಬೇಕೆಂಬುದಾಗಿ ಇಷ್ಟಪಟ್ಟಿರುವಾಗ ನೀನು ಆತನಿಗೆ ನಿನ್ನ ಕೆಲವೊಂದು ವಿಚಾರಗಳಿಗೋಸ್ಕರವಾಗಿ, ಹೆರೋದ ರಾಜನಾದರೂ ಅಯ್ಯೋ ಒಬ್ಬ ಅರಸನು ಹುಟ್ಟಿದಾನಂತೆ, ನನ್ನ ಸಿಂಹಾಸನದ ಸ್ಥಿತಿ ಏನು ಎಂಬುದಾಗಿ ಯೇಸುವನ್ನ ಕೊಲ್ಲುವುದಕ್ಕೆ ಇಷ್ಟಪಟ್ಟ. ಆ ಶಾಸ್ತ್ರಿಗಳು, ಮಹಾಯಾಜಕರು ಸತ್ಯ ಗೊತ್ತಿದ್ದಾಗಲೂ ಕೂಡ, ಈತನ ರಕ್ಷಕನು ದೇವರು ಎಂಬುದಾಗಿ ಗೊತ್ತಿದ್ದಾಗಲೂ ಕೂಡ ಆತನಿಗೆ ಹೋಗಿ ಆರಾಧನೆ ಮಾಡಲಿಲ್ಲ. ಛತ್ರದ ಯಜಮಾನ ಸ್ಥಳವನ್ನು ಕೊಡಲಾರದೆ, ಆತನಿರತಕ್ಕಂಥ ಸ್ಥಳಕ್ಕೆ ಬಂದು ಆತನನ್ನು ಆರಾಧನೆ ಮಾಡದೆ ಇದ್ದನು ಪ್ರಿಯರೇ. ಇವತ್ತು ನಿನ್ನ ಜೀವಿತ ಯಾವ ರೀತಿಯಾಗಿದೆ? ಕ್ರಿಸ್ತನು ಹುಟ್ಟಿ ಬಂದಿರುವಂಥದ್ದು ನಿಜ, ಆತನಿಗೆ ನಿನ್ನ ಪ್ರತಿಕ್ರಿಯೆ ಯಾವ ರೀತಿಯಾಗಿದೆ? ನಿನ್ನ ಜೀವಿತದಲ್ಲಿ ಸ್ಥಳವನ್ನು ಕೊಟ್ಟಿದೀಯಾ? ಆತನನ್ನು ಆರಾಧಿಸಿದೀಯಾ? ಆತನನ್ನು ಸ್ತುತಿಸಿದೀಯಾ? ಹೃದಯಾಂತರಾಳದಿಂದ ಆತನನ್ನೇ ಘನಪಡಿಸುವಂತ ವ್ಯಕ್ತಿ ಆಗಿದೀಯಾ? ಆತನನ್ನು ನಂಬದೆ ಜೀವಿಸುತ್ತಾ ಇದೆಯಾ? ಒಂದು ಸಾರಿ ನಿನ್ನ ಜೀವಿತವನ್ನು ನೀನು ಪರೀಕ್ಷೆ ಮಾಡಿಕೊ. ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಯಾರ್ಯಾರು ಆತನನ್ನು ನಂಬಿದರು ಅಂದ್ರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರು ಅವರಿಗೆಲ್ಲರಿಗೂ ಕೂಡ ದೇವರ ಮಕ್ಕಳಾಗುವ ಅಧಿಕಾರವನ್ನು ದೇವರು ಕೊಟ್ಟನು ಎಂಬುದಾಗಿ. ನೀವು ಮನುಷ್ಯರ ಮಕ್ಕಳಲ್ಲ, ನೀವು ದೇವರ ಮಕ್ಕಳಾಗಿದ್ದೀರಿ, ದೇವಲೋಕದ ಪುತ್ರರಾಗಿದ್ದೀರಿ, ಪರಿಶುದ್ಧರಾಗುವುದಕ್ಕೆ ಕರೆಯಲ್ಪಟ್ಟವರಾಗಿ ಇದ್ದೀರಿ, ನಿತ್ಯ ಜೀವ ಶಾಶ್ವತ ಜೀವಕ್ಕೆ ಪಾತ್ರರಾದವರಾಗಿ ಇದ್ದೀರಿ. ಅಂತಹ ಮಹಾಭಾಗ್ಯವನ್ನ ಒಂದು ವೇಳೆ ಕೆಲವೊಂದು ಸಣ್ಣ ಚಿಕ್ಕ ವಿಷಯಗಳಿಗೋಸ್ಕರವಾಗಿ ನೀನು ದೂರ ಮಾಡ್ಕೊಂಡಿದೆಯೇನೋ ಸಹೋದರ ಸಹೋದರಿಯ, ದೇವರು ನಿನ್ನನ್ನು ಸಾವಿನ ದವಡೆಯಿಂದ ಪಾರು ಮಾಡಿದ, ದೇವರು ನಿನ್ನನ್ನು ಏನೆಲ್ಲ ಆಶೀರ್ವಾದಗಳಿಂದ ತುಂಬಿಸಿದ. ಆದರೆ ಇವತ್ತು ನೀನು ದೇವರಿಗೆ ಸಂಪೂರ್ಣವಾಗಿ ಬಾಗಿಲು ಮುಚ್ಚಿದಂತ ಸ್ಥಿತಿಯಲ್ಲಿದೆಯಾ? ಹೆರೋದನಾಗಿದೆಯಾ? ಶಾಸ್ತ್ರಿಗಳು, ಮಹಾಯಾಜಕರೋಪಾದಿಯಲ್ಲಿ, ಛತ್ರದ ಯಜಮಾನೋಪಾದಿಯಲ್ಲಿ ಜೀವಿಸ್ತಾ ಇದೆಯಾ? ಅಥವಾ ಕುರುಬರಾಗಿ ಜ್ಞಾನಿಗಳೋಪಾದಿಯಲ್ಲಿ ನೀವು ಆತನನ್ನು ಹಿಂಬಾಲಿಸುವವರಾಗಿ ಇದರ ನಿಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳಿ. ಸಮಯದಲ್ಲಿ ಕೊನೆಯ ಪ್ರಾರ್ಥನೆ ನಾವು ಮಾಡ್ಕೊಳ್ಳೋಣ. ಮಧ್ಯದಲ್ಲಿರ್ತಕ್ಕಂಥ ಜಾಂಪುರವರು ಪ್ರಾರ್ಥನೆ ಮಾಡ್ತಾರೆ. ಸಮಯದಲ್ಲಿ ಕೂರಿಸೋಣ. ಮಹಾಪರಿಶುದ್ಧನ యేసయ్య ನಿನ್ನ ಬಂಗಾರ ಪಾದಕ್ಕೆ ಕೋಟಾನುಕೋಟಿ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಮತ್ತೊಂದು ಅವ್ರು ನೋಡುವಂಥ ಭಾಗ್ಯವನ್ನು ಕೊಟ್ಟಿದ್ದಕ್ಕೆ ಸ್ತೋತ್ರ ಕರ್ತನೆ.
ವಿಶೇಷ ಕರ್ತನೆ ಹಾಡುಗಳ ಮುಖಾಂತರ, ವಾದ್ಯದ ಮುಖಾಂತರ, ವಾಕ್ಯದ ಮುಖಾಂತರ ನೀನು ಮಹಿಮೆ ಹೊಂದಿದೆಯಪ್ಪ. ನಿನಗೆ ಸ್ತೋತ್ರ ಕರ್ತನೆ. ಇಲ್ಲಿ ಬಂದರೆಲ್ಲರನ್ನು ಮುಚ್ಚು, ಆಶ್ರಯಿಸಿ, ಕಾಪಾಡು, ನಡೆಸು ಕರ್ತನೆ. ಅಯ್ಯ, ನಿನ್ನೆಲ್ಲ ಏನು ಮರೆಯಿಟ್ಟಿದ್ರೆ ಪ್ರತಿಯೊಂದು ಕಾರ್ಯಗಳು ನೆರವೇರಿಸಿ ಪ್ರಯೋಗಿಸು ಕರ್ತನೆ. ವಿಶೇಷವಾಗಿ ಕರ್ತನೆ ಈ ಊರನ್ನು ಸಂಪೂರ್ಣವಾಗಿ ಮಾರ್ಪಡಿಸು ಕರ್ತನೆ. ನೀನೇ ನಿಜವಾದ ದೇವರೆಂದು ತಿಳಿದುಕೊಳ್ಳುವಂತೆ ಮಹಾಜ್ಞಾನವನ್ನು ದಯಪಾಲಿಸು ಕರ್ತನೆ. ಯೇಸುವೇ ನಿನಗೆ ಸ್ತೋತ್ರ. ಇಲ್ಲಿ ಬಂದು ಯಾರು ವಾಕ್ಯ ಕೇಳಿದರೆ ಕರ್ತನೆ ಅವ್ರ ಜೀವಿತಗಳನ್ನು ಮಾರ್ಪಡಿಸು ಕರ್ತನೆ. ಅಯ್ಯ, ನಿನಗೆ ಸ್ತೋತ್ರನ ಸಲ್ಲಿಸ್ತು. ಅದೇ ರೀತಿ ಕರ್ತನೆ ನನಗೆ ಯಾರು ಬಂದಿಲ್ಲ ಅವರನ್ನು ಆಶ್ರಯಿಸಿ, ಕಾಪಾಡಿ, ನಡೆಸು ಕರ್ತನೆ. ಬಂದಿರೋ ಎಲ್ಲರನ್ನು ಮುಚ್ಚು ಕರ್ತನೆ. ಅಯ್ಯ, ವಿಶೇಷವಾಗಿ ಕರ್ತನೆ ನಿನ್ನ ಪ್ರಸನ್ನದಿಂದ ಈ ಊರನ್ನು ತಾಕಲ್ಪಡಲಿ ಕರ್ತನೆ. ಅನೇಕರನ್ನು ನಂಬಿಕೊಳ್ಳಲಿ ಕರ್ತನೆ. ಯೇಸುವೇ ನಿನಗೆ ಸ್ತೋತ್ರ. ಈ ಊರು ನರಕದಿಂದ ತಪ್ಪಿಸಲ್ಪಡಲಿ ಕರ್ತನೆ. ಸಂಪೂರ್ಣವಾಗಿ ಕರ್ತನೆ ಈ ಊರು ಮಾರ್ಪಡಿಸು ಕರ್ತನೆ. ಯೇಸುವೇ ನಿನಗೆ ಸ್ತೋತ್ರ. ನೀನೇ ನಿಜವಾದ ದೇವರೆಂದು ತಿಳಿದುಕೊಳ್ಳುವಂತ ಜ್ಞಾನವನ್ನು ದಯಪಾಲಿಸು ಕರ್ತನೆ. ಅಯ್ಯ, ನನಗೆ ಕೊಚ್ಚಾನು ಕೂಡಿ ಸ್ತೋತ್ರವನ್ನು ಸಲ್ಲಿಸುತ್ತ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದಿದ್ದೇನೆ ಪರಮ ತಂದೆಯೇ. ಆಮೆನ್.